ಆಚಾರ್ಯ ಶ್ರೀ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ ಷಷ್ಠಮ ಕಲಶಿದರೆ ಸಂಸಾರ ಪ್ರತಿಪದಮಿ ರಾಗಿಣೋ ನಿತ್ಯಮತ್ತಾ ಸೂಕ್ತಾಯಸ್ಮಿನ್ ಪರಮಪದಂ ತದ್ವಿಬುದ್ಧ್ಯತ್ವಮಂತಾ ಏತೈಕೇಕ ಪದಮಿದಮಿದಂ ಯತ್ರ ಚೈತನ್ಯಧಾತು ಶುದ್ಧ ಶುದ್ಧ ಸ್ವರಸವರತ ಸಾಯಿಭಾವತ್ವಮೇತಿ. ಭೋ ಅಂಧಾಹ ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯವಿರುವಂತಹ ಸಮಸ್ತ ಜೀವರಾಶಿ, ಅಪದಂ ಅಪದಂ ವಿಬುದ್ಧತ್ವಂ ಕರ್ಮದ ಉದಯದಿಂದ ಇರುವಂತಹ ನಾಲ್ಕು ಗತಿರೂಪ ಪರ್ಯಾಯಗಳು ಹಾಗೂ ರಾಗಾದಿ ಅಶುದ್ಧ ಪರಿಣಾಮಗಳು ಹಾಗೂ ಇಂದ್ರಿಯಜನಿತ ಸುಖ ದುಃಖಗಳು ಇತ್ಯಾದಿಯಾಗಿ ಅನೇಕವಿವೆ. ಎಷ್ಟಿವೆಯೋ ಅವೆಲ್ಲವೂ ಕರ್ಮ ಸಂಯೋಗದ ಉಪಾಧಿಯಿವೆ. ಎರಡು ಸಲ ಹೇಳಿರುವುದರಿಂದ ಅವು ಸರ್ವಥಾ ಜೀವದ ಸ್ವರೂಪವಲ್ಲ, ಹೀಗೆ ನಿಶ್ಚಿತವಾಗಿ ತಿಳಿದುಕೊಳ್ಳಬೇಕು. ಹೀಗಿದೆ ಮಾಯೆಯ ಜಾಲವು. ಯಸ್ಮಿನ್ ಅಮಿ ರಾಗಿಣಃ ಆ ಸಂಸಾರಾತ್ ಸುಪ್ತಾಃ, ಅದರಲ್ಲಿ ಕರ್ಮಗಳ ಉದಯಜನಿತ ಅಶುದ್ಧ ಪರ್ಯಾಯದಲ್ಲಿ ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ ಪರ್ಯಾಯ ಮಾತ್ರದಲ್ಲಿ ರಾಗ ಮಾಡುವಂಥ ಜೀವರುಗಳು, ಅವರು ಅನಾದಿ ಕಾಲದಿಂದ ಹಿಡಿದು ಆ ರೂಪವಾಗಿ ತಮ್ಮನ್ನು ಅನುಭವಿಸುತ್ತಿದ್ದಾರೆ. ಭಾವಾರ್ಥವು ಈ ಪ್ರಕಾರವಿದೆ. ಅನಾದಿ ಕಾಲದಿಂದ ಹಿಡಿದು ಸಮಸ್ತ ಮಿಥ್ಯಾದೃಷ್ಟಿ ಜೀವರುಗಳು ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ, ಸುಖಿ ಇದ್ದೇನೆ, ದುಃಖಿ ಇದ್ದೇನೆಂದು ಕೇವಲ ಪರ್ಯಾಯ ಮಾತ್ರವನ್ನು ನಾನೆಂದು ಮನ್ನಿಸುತ್ತಾರೆ. ಅಂಥ ಸ್ವಾದದ ಅನುಭವ ಮಾಡುತ್ತಿದ್ದಾರೆ. ಆದುದರಿಂದ ಸರ್ವ ಜೀವರಾಶಿಯು ಅನುಭವಿಸುತ್ತಿರುವುದೆಲ್ಲವೂ ಅಸತ್ಯವಿದೆ, ಜೀವದ ಸ್ವರೂಪವಂತೂ ಅಲ್ಲ. ಅನಾದಿ ಕಾಲದಿಂದನ ಯಾವುದು ಕರ್ಮದ ನಿಮಿತ್ತದಿಂದ ಆಗಿರುವಂಥ ಅವಸ್ಥಾ ವಿಶೇಷಗಳಿದ್ದಾವೆ. ದೇವ ಮನುಷ್ಯ ಉಪದೇಶ ಮನುಷ್ಯರಿಗೆ ಪಂಚಮ ಕಾಲದ ಆಚಾರ್ಯ ಭಗವಂತರ ಪಂಚಮ ಕಾಲದ ಮನುಷ್ಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಕಾಲ ಪಂಚಮ ಇದ್ರೂ ಕೂಡ ಮನುಷ್ಯ ಪರ್ಯಾಯವನ್ನು ಪಡೆದಿರುವಂಥ ಜೀವ ತನ್ನಲ್ಲೇ ಪವಿತ್ರತೆಯ ಆಧಾರನಾದಂಥ ಶುದ್ಧಾತ್ಮನನ್ನು ತಿಳಿದುಕೊಂಡು ಅವನ ಶ್ರದ್ಧೆ ಮಾಡಿ ಸಮಸ್ತ ಪರಭಾವಗಳಿಂದ ಭಿನ್ನಾಗಿ ಅವನ ಅನುಭವ ಮಾಡಿ ಅವನಲ್ಲಿಯೇ ಸ್ಥಿರತೆಯೊಳಗ ನಿರಂತರ ಮುಂದುವರಿಯುವುದ ಕರ್ತವ್ಯ ಇದೆ. ಕಾಲ ಪಂಚಮ ಇದ್ರೂ ಕೂಡ ಮನುಷ್ಯ ಜೀವದ ಕರ್ತವ್ಯನ ಹೀಗಿದೆ. ಅನಾದಿ ಕಾಲದಿಂದ ಯಾವ ಪರದ್ರವ್ಯಗಳ ಜೊತೆಗೆ ನಿರಂತರ ಪರಭಾವ ರೂಪವಾಗಿ ವರ್ತಿಸುತ್ತಾ ಆ ಪರಭಾವ ರೂಪವಾಗಿಯನ್ನ ಸ್ವಯಂ ತನ್ನನ್ನು ಅನುಭವ ಮಾಡುತ್ತಾ ಆಸ್ವಾದ ಮಾಡ್ತಾ ಈ ಜೀವದ ಅನಂತ ಕಾಲ ಕಳೆದು ಹೋಗಿದೆ. ಮನುಷ್ಯ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಂಡ ಜಿನೇಂದ್ರ ಪ್ರಭು ಹೇಳಿರುವಂಥ ಪರದ್ರವ್ಯ ಪರಭಾವಗಳಿಂದ ಅತ್ಯಂತ ಭಿನ್ನನಿರುವಂಥ ಶುದ್ಧಾತ್ಮನನ್ನ, ಜ್ಞಾತಾ ಸ್ವಭಾವದ ಆತ್ಮನನ್ನ, ನಿರಾಕುಲ ಶಾಂತಿಯ ಸಾಗರನಾದಂಥ ಅರೂಪಿ ಆತ್ಮತತ್ವವನ್ನು ತಿಳಿದುಕೊಳ್ಳುವುದು ಒಂದೇ ಈ ಮನುಷ್ಯ ಪರ್ಯಾಯದ ಕರ್ತವ್ಯ ಇದೆ.
ಇದು ಹೊರಟು ಹೋಗ್ತಿದೆ, ಭೋಗದಿಂದ ದಾಹ ಅಧಿಕ ಆಗ್ತಿದೆ, ಇಚ್ಛೆಯ ದುಃಖ ಅಪರಿಮಿತ ಇದೆ. ಅದರ ಸಲುವಾಗಿ ಈ ಮನುಷ್ಯ ಭವದೊಳಗ ಆ ಭೋಗದ ದಾಹವನ್ನು, ಇಚ್ಛೆಯ ವಿಪರೀತ ವೇದನೆಯನ್ನು ಹೋಗಲಾಡಿಸುವ ಒಂದೇ ಒಂದು ಕಾರ್ಯ ಮಾಡುವುದಿದೆ. ಅರೆ, ಮನುಷ್ಯ ಜೀವನದೊಳಗೆ ಮನುಷ್ಯನಾಗಿ ಉಳಿಯುವ ಸಲುವಾಗಿ ಯಾವ ಉದ್ಯಮ ಮಾಡಬೇಕಾಗಿಲ್ರಿ. ಪ್ರಾಮಾಣಿಕವಾಗಿ ಜಿನವಾಣಿಯ ವಿಚಾರ ಮಾಡಿದ್ದೇ ಆದ್ರೆ, ವಸ್ತು ಸ್ವರೂಪದ ವಿಚಾರ ಮಾಡಿದ್ದೇ ಆದ್ರೆ, ಎರಡು ಯಾವ ಮಹಾಲಾಭ ಈ ಜೀವನಿಗೆ ಆಗಿವೆಯೋ, ಏನ, ಒಂದು ಮನುಷ್ಯ ಭವ, ಒಂದು ಜೈನ ಕುಲ. ಅಲ್ಲಿ ಆ ಎರಡು ಲಾಭ ಆಗಿರುವುದೊಳಗ ಜೀವನ ನಡೆಯುವುದಿಲ್ಲ ಅನ್ನೋದು ಸಾಧ್ಯನೇ ಇಲ್ಲ. ಅಷ್ಟು ಪುಣ್ಯದ ಆಧಾರದ ಮೇಲೆನೇ ಇವು ಪ್ರಾಪ್ತ ಆಗಿದವ್ರೆ. ಅದರ ವಿಶ್ವಾಸ ಇಲ್ಲ. ಜೀವನೋಪಾಯದ ಸಲುವಾಗಿ ಅಧಿಕ ಕರ್ತವ್ಯ ಮಾಡುವ ಅವಶ್ಯಕತೆ ಇಲ್ಲ. ಅರೆ, ನಮ್ಮಲ್ಲಿ ಎಷ್ಟು ಜ್ಞಾನಿಗಳ ಆದರೂ ಅವರೆಲ್ಲ ಇನ್ನೊಬ್ಬರಲ್ಲೇ 8 ಗಂಟೆಯ ನೌಕರಿ ಮಾಡಿ ಕೂಡ ಜೀವನದ ಪವಿತ್ರತೆಯನ್ನು ಕಂಡುಕೊಂಡರ್ರೆ, ಭವದ ಸಾರ್ಥಕತೆ ಮಾಡಿಕೊಂಡ್ರೆ. ಅಷ್ಟೇ ಅಲ್ಲ, ಮುಂದೆ ಬರುವಂಥ ಜೀವರುಗಳಿಗೆಲ್ಲ ಆ ಪ್ರಕಾರದ ಕಾರ್ಯಕ್ಕೆ ನಿಮಿತ್ತವಾಗುವಂಥ ಕೃತಿಗಳನ್ನು ರಚನೆ ಮಾಡಿ ಅಥವಾ ಕೃತಿಗಳ ವ್ಯಾಖ್ಯೆ ಬರೆದ ಮಹಾನ್ ಉಪಕಾರ ಮಾಡಿದ್ದಾರೆ. ಆದ್ರೆ ಇಂದಿನ ಈ ಕಾಲದೊಳಗ ನಮಗೆ ಯಾವುದು ಇದೆಯೋ ಮತ್ತು ಅತ್ಯಂತ ಅಲ್ಪ ಅವಶ್ಯಕತೆ ಇದ್ರೂ ಕೂಡ ಬಹಳಷ್ಟು ಇದೆಯೋ, ಅದರದೇ ಆಶೆ, ಅದರದೇ ಇಚ್ಛೆ, ಅದರಲ್ಲೇನೆ ಪ್ರಯತ್ನ ಸತತ ನಡೀತಾ ಇರೋದ ಆಶ್ಚರ್ಯದ ಮಾತಿದೆ. ಯಾವುದೇ ಇದೆಯೋ ಮತ್ತು ಅಷ್ಟಂತೂ ಅವಶ್ಯಕ ಇಲ್ರಿ. ಅತ್ಯಂತ ಅಲ್ಪ ಅವಶ್ಯಕತೆ ಇದೆ, ಆದ್ರೂ ಕೂಡ ಪರ್ಯಾಪ್ತ ಬಹಳಷ್ಟು ಇದೆ. 10 ಪಟ್ಟು, 50 ಪಟ್ಟು, 100 ಪಟ್ಟು ಇದೆ. ಯಾವುದಕ್ಕ ಎಷ್ಟು ಅವಶ್ಯಕತೆ ಇದೆ ಅಲ್ಲ ಅದಕ್ಕಿಂತ ರೀ 10 ಪಟ್ಟಂತೂ ಇದೇನೇ ಇದೆ. ಹೆಚ್ಚು 50 ಪಟ್ಟು ಇರಬಹುದು, 100 ಪಟ್ಟು ಇರಬಹುದು. ಅದರ ಜೀವದ ಆಶೆ ಅವೇ ಪದಾರ್ಥಗಳ ಕುರಿತಾಗಿ ಅನಂತ ಇದೆ ಇರಲಿ. ಅದಕ್ಕೇನು ಮಾಡೋದ, ಏನು ಮಾಡೋದಂತ, ಎಷ್ಟು ಬೇಕಲ್ಲ ಅದರ 10 ಪಟ್ಟಂತೂ ಕನಿಷ್ಠ ರೂಪದಿಂದ ಎಲ್ರಿಗೂ ಉಪಲಬ್ಧ ಇದೆ ರೀ. ಇದೇನಿಲ್ರಿ, ಇದೆ. ಅದರ ಕುರಿತಾಗಿನ ಆಶೆ ಅನಂತ ಇದೆ. ಏನು ಮಾಡುದ? ಇಲ್ಲಿ ಹೇಳ್ತಾ ಇದ್ದಾರೆ, ಈ ಮನುಷ್ಯ ಜೀವನದೊಳಗೆ ಅರೆ ನಿರ್ಜರ ಅಧಿಕಾರ ನಡೆದದ್ದ ಇದೆ ರೀ. ನಮ್ಮ ಜೀವನದೊಳಗೆ ನಿರ್ಜರ ಬರಲಿಲ್ಲ ಅಂತಂದ್ರೆ ಇದರ ಅಧ್ಯಯನ ಯಾವುದಕ್ಕೂ ಉಪಯೋಗ ಐತ್ರಿ? ನಮ್ಮ ಜೀವನದೊಳಗ ಸಮಯ ಸಾರದಲ್ಲೇ ಯಾವುದನ್ನ ನಮ್ಮ ಸಲುವಾಗಿ ಪ್ರತಿಪಾದನೆ ಮಾಡಿದಾರೋ ಆ ಜೀವ ಅಜೀವದ ನಿರ್ಣಯ ಆಗಲಿಲ್ಲ. ಅರೆ ಕರ್ತೃ ಕರ್ಮದ ನಿರ್ಣಯ ಆಗಲಿಲ್ಲ, ಪುಣ್ಯ ಪಾಪದ ನಿರ್ಣಯ ಆಗಲಿಲ್ಲ, ಆಶ್ರವ ಸಂವರ ನಿರ್ಜರೆಗಳ ನಿರ್ಣಯ ಆಗಲಿಲ್ಲ. ಇನ್ನು ಉಳಿದಿದ್ದಾವೆ ಎಷ್ಟ್ರಿ? ಬರೇ 3 ಅಧ್ಯಾಯ ಉಳಿದಿದ್ದಾವ್ರಿ. ಗಾಥಾ ಸಂಖ್ಯಾಪೇಕ್ಷಾದಿಂದ ಇರಬಹುದ್ರಿ, ಆದ್ರ ಅಧಿಕಾರದ ಅಪೇಕ್ಷಾದಿಂದ ನಿರ್ಜರ ಆದ್ಮೇಲೆ ಬಂಧ ಇದೆ, ಬಂಧ ಆದ್ಮೇಲೆ ಮೋಕ್ಷ ಇದೆ, ಮೋಕ್ಷ ಆದ್ಮೇಲೆ ಸರ್ವ ವಿಶುದ್ಧ ಜ್ಞಾನದ ಅಧಿಕಾರ ಇದೆ. ಈ ನಿರ್ಜರ ಅಧಿಕಾರದವರೆಗೆ ಪ್ರಯಾಣ ದೀರ್ಘವಾಗಿ ಸಾಧ್ಯ ಆದಷ್ಟು
ಎಲ್ಲ ಅರ್ಥವನ್ನು ನಮ್ಮ ಬುದ್ಧಿಗೋಚರ ಅರ್ಥವನ್ನು ಗ್ರಹಣ ಮಾಡ್ತಾ ಮಾಡ್ತಾ ಇಲ್ಲಿಯವರೆಗೆ ಬಂದಿದ್ದೇವೆ. ಆದ್ರೆ ಮತ್ತೆ ಇಲ್ಲಿ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಯಾವ ಮಾತನ್ನ? ಪರ್ಯಾಯದೊಳಗೆ. ಅರೇ, ನಾನು ದೇವಿದ್ದೇನೆ, ನನಗೇನು ಕಮ್ಮಿ ಇದೆ? ಇನ್ನು ಯಾವುದು ಕಮ್ಮಿ ಇದೆಯಲ್ಲ ಅದನ್ನು ನಾನು ನನ್ನ ಪ್ರಯತ್ನದಿಂದ ಪ್ರಾಪ್ತ ಮಾಡಿಕೊಳ್ಳಬಲ್ಲೆ. ಯಾವ ನ್ಯೂನತೆ ಕಾಣಿಸ್ತಾ ಇದೆಯಲ್ಲ, ಅರೆ ಶರೀರದೊಳಗೆ ರೋಗ ಕಾಣಿಸ್ತಾ ಇದೆ, ಅದನ್ನು ನಾನು ನನ್ನ ಬುದ್ಧಿಯ ಬಲದಿಂದ, ಧನಬಲದಿಂದ ಅದನ್ನು ನಾನು ಸರಿಪಡಿಸಿಕೊಳ್ತೇನೆ. ಇದೇನಿಲ್ರಿ, ರೋಗವನ್ನು ಸರಿಪಡಿಸಿಕೊಳ್ಳುತ್ತೇನೆ ಅನ್ನುವ ಅಭಿಪ್ರಾಯ ಇದೆಯೋ ಅಥವಾ ಇಲ್ರಿ? ಯಾವ ವ್ಯವಸ್ಥೆ ಇದೆ ಪಾರಿವಾರಿಕ ಅಥವಾ ಸಾಮಾಜಿಕ, ಅದನ್ನು ಅನುಕೂಲವನ್ನಾಗಿ ಮಾಡ್ಕೊಳ್ತೇನೆ ಅನ್ನುವ ಅಭಿಪ್ರಾಯ ಇದೇನಿಲ್ರಿ? ಅದೇ ನಾನು ಸುಖಿ ಇದ್ದೇನೆ, ಇವು ಎರಡರಿಂದ. ಯಾವ ಎರಡರಿಂದ? ನಾನು ಸಮೃದ್ಧ ಇದ್ದೇನೆ, ಸಂಪನ್ನ ಇದ್ದೇನೆ, ನನಗೇನು ಕಮ್ಮಿ ಇದೆ? ಒಂದು ವೇಳೆ ಏನಾದರೂ ಕಮ್ಮಿ ಇದ್ರೂ ಕೂಡ ನಾನು ಸ್ವಯಂ ನನ್ನ ಪ್ರಯತ್ನದಿಂದ ಅದನ್ನು ಪ್ರಾಪ್ತ ಮಾಡಿಕೊಳ್ತೇನೆ. ಹೀಗಿದ್ದ ನಂತರ ಸುಖ ಇಲ್ಲ ಅನ್ನೋದು ಹೇಗೆ ಸಾಧ್ಯ ಇದೆ? ಇನ್ನು ಹೀಗೆ ಜೀವನ ಕಳೆದ ಅಂತಿಮ ಘಟ್ಟ ಬರ್ತಿದೆಯಲ್ಲ, ಆವಾಗ ದುಃಖ ಆಗ್ತದೆ. ಸುಖಿ ಅಂತಾನ ದುಃಖಿ ಆಗ್ತಾನ್ರಿ. ನಾನು ಮಾಡ್ತೇನಂಥೇಳಿ ಅಂತಾನ ದುಃಖಿ ಆಗ್ತಾನ್ರಿ. ನನಗೇನು ಕಮ್ಮಿ ಇದೆ ಅಂತಾನ ದುಃಖಿ ಆಗ್ತಾನ್ರಿ. ಲೋಕದ ದೃಷ್ಟಿಯೊಳಗ ಅವನ ಹೆಸರಿಗೆ ಅಥವಾ ಅವನದೇ ಆಸ್ತಿ ಬಹಳಷ್ಟು ಇದೆ ರೀ, ಲೋಕದ ದೃಷ್ಟಿಯೊಳಗ. ಆದ್ರೆ ಅವನ ಆಂತರ್ಯದಲ್ಲಿ ಯಾವ ನೋವಾಗ್ತಾ ಇದೆ ಅನ್ನೋದ ಲೋಕಕ್ಕೆ ಗೊತ್ತಿಲ್ಲ. ಅವನು ದುಃಖಿ ಅದನ್ರಿ. ಯಾವಾಗ ಈ ಮೂರು ಪ್ರಕಾರದ ವಿಕಾರಿ ಭಾವದೊಳಗೆ ಚೈತನ್ಯ ತತ್ವವನ್ನು ಮರೆತೋ ಆವಾಗ ರೀ. ಚೈತನ್ಯ ತತ್ವವನ್ನು ಮರೆತು ಹೋಗಿ ನಾನು ಸಂಪನ್ನ ಇದ್ದೇನೆ, ನಾನು ಧನಿಕ ಇದ್ದೇನೆ, ಅರೇ ಹಿಂದನೂ ಒಂದ್ಸಲ ಬಂದಿತ್ತಂಥೇಳಿ ಅನ್ನಿಸ್ತಿದೆ ಬಹುಶಃ. ಸಂಪನ್ನತೆಯಿಂದ, ಧನದಿಂದ, ಬಾಹ್ಯದ ಅನುಕೂಲತೆಯಿಂದ, ಪುಣ್ಯದಿಂದ ದೊರಕುವಂತಹ ಸಾಮಗ್ರಿಗಳ ಬಲದಿಂದ ಸಮ್ಯಕ್ ದರ್ಶನವನ್ನಾಗಲಿ, ಮೋಕ್ಷ ಮಾರ್ಗವನ್ನಾಗಲಿ, ಆತ್ಮಿಕ ಶಾಂತಿಯನ್ನಾಗಲಿ ಪಡೆದುಕೊಳ್ಳೋದು ಸಾಧ್ಯ ಇಲ್ಲ. ಇದರದ ಆಳವಾಗಿ ವಿಚಾರ ಮಾಡೋದು ಅತ್ಯಂತ ಅವಶ್ಯಕ ಇದೆ. ಅರೇ ನಿನಗೆ ಅನುಕೂಲತೆ ಇದೆ, ಇರ್ಲಲ್ಲ, ದೇಹ ನಿರೋಗಿ ಇದೆ, ಧನ ಪರ್ಯಾಪ್ತ ಇದೆ, ಪತ್ನಿ, ಪುತ್ರ, ಮಿತ್ರ, ಸೇವಕ ಎಲ್ಲರೂ ಅನುಕೂಲ ಇದ್ದಾರೆ. ಆದರೆ ಅದರಿಂದ ಆಂತರಿಕ ಆತ್ಮಿಕ ಶಾಂತಿ ಪಡೆದುಕೊಳ್ಳೋದು ಸಾಧ್ಯ ಇಲ್ಲ. ಅದರಿಂದ ಯಾವುದರಿಂದನೂ ಬರುವುದಿಲ್ಲರಿ. ಅದ ನಿರೋಗಿ ಶರೀರದಿಂದ ಬರುವುದಿಲ್ಲ, ವಿಪುಲ ಧನದಿಂದ ಬರುವುದಿಲ್ಲ, ಅನುಕೂಲಕರವಾದಂಥ ಪತ್ನಿ, ಪುತ್ರ, ಮಿತ್ರ, ಸೇವಕ, ಸಮಾಜ ಮೊದಲಾದವುಗಳಿಂದ ಬರುವುದಿಲ್ಲ. ಏನು ಬರುವುದಿಲ್ಲ? ಆಂತರಿಕ ಶಾಂತಿ, ಆತ್ಮಿಕ ಶಾಂತಿ. ಅಂದ್ರೆ ಏನ? ಅದೇ ನಮಗೆ ಗೊತ್ತಿಲ್ಲ. ಆಗಮದಲ್ಲಿ ಇಷ್ಟೊಂದು ಹೇಳಿದಾರಂದ ಮೇಲೆ ಆತ್ಮಿಕ ಶಾಂತಿ ಎಂಥದ್ದು ಇರ್ತಿದೆ? ನಾನು ಯಾವುದರಲ್ಲಿ ಸುಖ ಶಾಂತಿ ಮನ್ನಿಸ್ತಾ ಇದ್ದೇನೆ, ಇದರದ ಒಂದು ಕ್ಷಣ ಕೂಡ ಈ ಜೀವ ವಿಚಾರ ಮಾಡ್ತಾ ಇಲ್ಲ ರೀ. ಹೌದು, ಸಂಸಾರದೊಳಗೆ ಸುಖ ಇಲ್ಲ ಅಂಥೇಳಿ ಹೇಳ್ತಾರಲ್ಲ, ಇಲ್ಲ ಅಂಥೇಳಿ ಅಂತ್ಯವ್ರಿ. ನಾವು ಇಲ್ಲ ಅಂಥೇಳಿ ಬಹಳ ಜನ ಹೇಳ್ತಾರಲ್ಲ. ಒಂದೊಂದ್ಸಲ ಲೌಕಿಕದೊಳಗನೂ ಹೇಳ್ತಾರೆ, ಒಂದೊಂದ್ಸಲ ಮನೆಯಲ್ಲೇನೂ ಹೇಳ್ತಾರೆ, ಆಗಮದಲ್ಲಂತೂ ಯಾವಾಗಲೂ ಹೇಳ್ತಾರೆ. ಹಾಗಾದ್ರೆ ಅವ್ರ ಧ್ವನಿಯೊಳಗೆ ನಾವು ಧ್ವನಿ ಕೂಡಿಸ್ತೇವ್ರಿ. ಧ್ವನಿ ಕೂಡಿಸ್ತೇವೇನಿಲ್ರಿ? ಶಾಂತಿನಾಥ ಭಗವಾನಕಿ ಅಂದ ಕೂಡಲೇ ಜೈ ಅಂತೇವೇನಿಲ್ರಿ? ಆ ಜೈ ಎಲ್ಲಿದೆ ರೀ? ಧ್ವನಿ ಕೂಡಿಸುವುದರೊಳಗೆ ಏನಿದೆ ಹೇಳ್ರಿ ಅವನಿಗೆ? ಯಾವ ಧ್ವನಿ ಕೂಡಿಸ್ತಾ ಇದ್ದಾನಲ್ಲ, ಆ ಧ್ವನಿಯಲ್ಲಿ ಧ್ವನಿಯನ್ನು ಒಂದು ಮಾಡ್ತಾ ಇದ್ದಾನಲ್ಲ,
ಅವನ ಜೀವನದೊಳಗ ಶಾಂತಿನಾಥ ಭಗವಂತರಿಗೆ ಜಯ ಎಲ್ಲಿ ಆಗಿದೆ ಹೇಳ್ರಿ? ಶಾಂತಿನಾಥ ಭಗವಂತರಿಗೆ ಜಯ, ಪಾರ್ಶ್ವನಾಥ ಭಗವಂತರಿಗೆ ಜಯ. ಅರೆ ಶಬ್ದ ಸಾಪೇಕ್ಷ ನೋಡಿದರೆ ಅವರಂತೂ ಜಯಶಾಲಿಯಾಗಿ ಮೋಕ್ಷವನ್ನ, ಕೃತಕೃತ್ಯ ಮೋಕ್ಷ ಪದವನ್ನ ಪಡೆದಿದ್ದಾರೆ. ಹಾಗಾದರೆ ಶಾಂತಿನಾಥ ಭಗವಂತರಿಗೆ ಜಯಕಾರ ಮಾಡುವಂಥ ಯಾವನೋ ಓರ್ವ ಜೀವದ ಅಭಿಪ್ರಾಯ ಏನಿದೆ, ಮತ್ತು ಅದರಲ್ಲೆಲ್ಲ ಧ್ವನಿಗೂಡಿಸುವಂಥ ಜನರುಗಳ ಅಭಿಪ್ರಾಯ ಏನಿದೆ? ಏನೂ ಇಲ್ಲ. ಇದೆ ಏನ್ರಿ? ಬಾಯಿ ಇದೆ, ಧ್ವನಿ ಇದೆ, ಆಡ್ಲಿಕ್ಕೆ ಬರ್ತಿದೆ ಅಂಥೇಳಿ ನಾವು ಅದರೊಳಗೆ ಧ್ವನಿ ಸೇರಿಸ್ತೇವ್ರಿ. ಹೌದು ಅಥವಾ ಇಲ್ಲ ಇವತ್ತು ವಿಚಾರ ಮಾಡಿ ನೋಡೋದ್ರಿ. ಮಾತಾಡ್ಲಿಕ್ಕೆ ಬರ್ತಿದೆಯಲ್ಲ ನಮಗೂ, ಹಾಗಾದ್ರೆ ನಾವು ಆ ಧ್ವನಿಯಲ್ಲಿ ಧ್ವನಿ ಸೇರಿಸ್ತೇವ್ರಿ. ಅದರಿಂದ ಏನಾಯ್ತು? ಸರಿ, ಅದೇ ಪ್ರಕಾರ ಇಲ್ಲಿ ಆಚಾರ್ಯ ಭಗವಂತರ ಜ್ಞಾನಿ ಮಹಾತ್ಮರುಗಳ ಧ್ವನಿಯಲ್ಲಿ ಧ್ವನಿ ಸೇರಿಸ್ತಾ ಇದ್ದೇವೆ. ಏನ? ಸಂಸಾರ ಅಸಾರ ಇದೆ, ಭೋಗ ದಾಹವನ್ನು ಉತ್ಪನ್ನ ಮಾಡುವಂಥದ್ದಿದೆ, ಶರೀರ ಕ್ಷಣ ಭಂಗುರ ಇದೆ. ಇದು ಹೇಳ್ತೇವೆ. ಯಾವ ಮಾತಿಂದ ನಮಗ ನಾವೇನು ಧ್ವನಿ ಕೂಡಿಸ್ತಾ ಇದ್ದೇವಲ್ಲ, ಆ ಯಾವ ಮಾತಿಂದ ನಮಗ ಅಂಶ ಮಾತ್ರವೇ ವಿವೇಕ ಇದೆ ಹೇಳ್ರಿ. ಇದೇನ್ರಿ ಶಶಿಕಾಂತ್ ಬಾಯಿ? ಅವು ಎರಡೂ ನೋಡ್ಕೊಳ್ಳೋದು. ಯಾವ ಅಹಿಂಸಾ ಧರ್ಮಕ್ಕೆ ಅಥವಾ ಶಾಂತಿನಾಥ ಭಗವಾನಕ್ಕೆ ಅಥವಾ ಆದಿನಾಥ ಭಗವಾನಕ್ಕೆ ಜಿನವಾಣಿ ಮಾತಾಕಿ ಜೈ ಅಂತೇವಲ್ಲ, ಎಲ್ಲರೂ ಸೇರಿ ಅಂತೇವೆ. ರೂಢಿ ರೂಢಿ ಧ್ವನಿ ಇದೆ ನಮಗೂ ಅಂತೇವೆ. ಆದ್ರೆ ಆ ನಮ್ಮ ಅನ್ನುವಿಕೆಯಿಂದ ನಮ್ಮ ಆಂತರ್ಯದೊಳಗ ನಮ್ಮ ಅನಾದಿಕಾಲೀನ ಅಶಾಂತಿ ಹೊರಟೋಗಿ ಶಾಂತಿಯ ಉದಯ ಆಗುವುದರ ಸಂಕೇತ ಏನಾದರೂ ಇದೆ ಅಂದ್ರೆ ಶಾಂತಿನಾಥ ಭಗವಾನ ಕಿ ಜಯ ಅನ್ನೋ ವೇಳೆದೊಳಗೆ, ಬಾಹುಬಲಿ ಭಗವಾನ ಕಿ ಜಯ ಅನ್ನೋ ವೇಳೆದೊಳಗೆ, ಬಾಹುಬಲ ಭರತೇಶನನ್ನ ಸೋಲಿಸಿದಲ್ಲ ಅಂಥೇಳಿ ಬಾಹುವಿನ ಬಲ ಅಲ್ಲ. ಬಾಹುವಿನ ಬಲ, ಅವನ ತೋಳುಗಳಲ್ಲಿ ಯಾವ ರೂಪದ ಬಲ ಇತ್ತು? ಅನಾದಿಕಾಲೀನ ಕರ್ಮಶತ್ರುವನ್ನ ಪರಾಜಿತಗೊಳಿಸಿ ಲೋಕದ ಮೇಲೆ ವಿಜಯ ಸಾಧಿಸಿ ಲೋಕಾಗ್ರದೊಳಗ ಅಶರೀರಿ ಪ್ರಥಮ ತೀರ್ಥಂಕರನಿಗಿಂತ ಮೊದಲ ಮೋಕ್ಷವನ್ನ ಪ್ರಾಪ್ತ ಮಾಡಿದ. ಇದು ಬಾಹುಬಲ. ಹಾಗಾದರೆ ನಮಗೆ ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಳ್ಳುವ ವಿಷಯ ಕಷಾಯ ದೇಹ ಬುದ್ಧಿ ಸಂಯೋಗದೊಳಗೆ ಸುಖ ಬುದ್ಧಿಯನ್ನ ಬಿಟ್ಟು ಕೊಡುವ ಬರೇ ಒಂದು ವಿಚಾರವೇ ಬಂದಿದೆಯನ? ನಿರ್ಣಯ ಬೇಡ, ವಿಚಾರವೇ ಬಂದಿದೆಯನ? ಹಾಗಾದರೆ ನಾವು ಅವರಿಗೆಲ್ಲ ಜಯ ಅನ್ನುವುದರೊಳಗ ಯಾವ ಪ್ರಕಾರದ ಸತ್ಯತೆ ನಮ್ಮ ಜೀವನದೊಳಗೆ ಇದೆ? ವಿಚಾರ ಮಾಡಬೇಕಲ್ಲ ಒಂದು ಸ್ವಲ್ಪ. ಮಾಡೋದಿದ್ರೆ ಮಾಡೋದ್ರೆ ಇಲ್ಲೇನು ಹೇಳ್ತಾ ಇದ್ದಾರೆ ನೋಡೋದು. ಬಹಳ ಅದ್ಭುತ ಇದೆ ನೋಡ್ರಿ ಭಾವಾರ್ಥ. ಅನಾದಿ ಕಾಲದಿಂದ ಹಿಡಿದು ಸಮಸ್ತ ಮಿಥ್ಯಾದೃಷ್ಟಿ ಜೀವರುಗಳು ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ, ಸುಖಿ ಇದ್ದೇನೆ, ದುಃಖಿ ಇದ್ದೇನೆಂಬ ಎಂದು ಕೇವಲ ಪರ್ಯಾಯ ಮಾತ್ರವನ್ನು ನಾನೆಂದು ಮನ್ನಿಸುತ್ತಾರೆ. ಅಂಥ ಸ್ವಾದದ ಅನುಭವ ಮಾಡುತ್ತಿದ್ದಾರೆ. ಬರೀ ಮನ್ನಿಸುವ ಮಾತಿಲ್ಲ, ಅಂಥ ಸ್ವಾದದ ಅನುಭವ. ಅರೇ ಅದೇ ಪ್ರಕಾರದ ರಸ ಬರ್ತಾ ಇದೆ, ಅದೇ ಪ್ರಕಾರ ರಸದ ಆಸ್ವಾದನೆ ಮಾಡ್ತಾ ಇದ್ದಾರೆ. ಧನ್ಯರೇ. ಆದುದರಿಂದ ಸರ್ವ ಜೀವರಾಶಿಯು ಅನುಭವಿಸುತ್ತಿರುವುದೆಲ್ಲವೂ ಅಸತ್ಯವಿದೆ. ಮುಗಿತೇನಿಲ್ರಿ? ಸಂಸಾರಿ ಜೀವರುಗಳು, ಜೀವರಾಶಿ, ಸರ್ವ ಜೀವರಾಶಿ ಅನುಭವಿಸುತ್ತಿರುವುದೆಲ್ಲವೂ ಏನಿದೆ? ಅಸತ್ಯವಿದೆ. ಯಾಕೆ ಅಸತ್ಯ ಇದೆ? ಯಾಕೆ ಅಸತ್ಯ ಇದೆ? ಅದು ಜೀವದ ಸ್ವರೂಪವಂತೂ ಅಲ್ಲ.
ಅಸತ್ಯದೊಳಗ ಈ ಜೀವ ಭ್ರಾಂತಿಯಿಂದ ಏನೇನು ಅನುಭವ ಮಾಡ್ತಾ ಇದ್ದಾನೋ ಅದಕ್ಕೆ ಸ್ವಲ್ಪ ಕೂಡ ಅರ್ಥ ಇಲ್ಲ. ಯಾಕೆ ಅಂತಂದ್ರೆ ಈ ಅನುಭವ ಮಾಡುವಂಥ ಯಾವ ಒಂದು ಅವಕಾಶ ಬಾಹ್ಯ ನಿಮಿತ್ತದಿಂದ ಇದೆಯೋ ಆ ಅವಕಾಶ ಬಿಟ್ಟು ಹೋಗ್ತಿದೆ. ಜೀವದ ಸ್ವರೂಪ ಬಿಟ್ಟು ಹೋಗುವುದಿಲ್ಲ. ಸಂಯೋಗದ ಅನುಭವ, ಸಂಯೋಗದೊಳಗ ತಾನೆನ್ನುವ ಅನುಭವ, ಸಂಯೋಗದೊಳಗ ರಸ ಏನು ಬರ್ತಾ ಇದೆ ಆ ರಸದ ಅನುಭವ ಇದು ಬಿಟ್ಟು ಹೋಗ್ತಿದೆ. ಆದರೆ ಜ್ಞಾನ ದರ್ಶನ ಸ್ವರೂಪ ಜೀವದಿಂದ ಎಂದೂ ಭಿನ್ನ ಆಗುವುದಿಲ್ಲ. ಜೀವದ ಸ್ವರೂಪವಂತೂ ಅಲ್ಲ ಅಂಥೇಳಿ ಏನು ಹೇಳಿದರಲ್ಲ, ಅಲ್ಲಿ ಯಾವ ಅನುಭವ ಮಾಡ್ತಾ ಇದೆ ಅದು ಅಸತ್ಯ ಇದೆ, ಅದು ನಿರರ್ಥಕ ಇದೆ ಅನ್ನುವುದನ್ನು ಹೇಳೋದು ಮುಖ್ಯ ಅಲ್ರಿ. ಮುಖ್ಯ ಯಾವುದಿದೆ? ಜೀವ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವುದರ ಸನ್ಮುಖ ಆಗಬೇಕು ಅನ್ನುವುದು ಮುಖ್ಯ ಇದೆ. ಜೀವ ತನ್ನ ಸ್ವರೂಪವನ್ನು ಈ ಮೊದಲು ಹೇಳಿದ ಪ್ರಕಾರ ಮನುಷ್ಯ ಜೀವನದೊಳಗ ಅಥವಾ ನಮ್ಮ ತಮ್ಮ ಜೀವನದೊಳಗ ಬೇರೆ ಯಾವುದೂ ಕರ್ತವ್ಯ ಪ್ರಾಮುಖ್ಯತೆ ಅಲ್ಲ, ಕರ್ತವ್ಯ ಇರಲೇ ಕೂಡದ್ರೆ ನನ್ನ ವಾಸ್ತವಿಕ ಸ್ವರೂಪವನ್ನ, ನಿಜ ಸ್ವರೂಪವನ್ನ, ಸತ್ಯ ಸ್ವರೂಪವನ್ನ ತಿಳಿದುಕೊಳ್ಳುವ ಸಲುವಾಗಿ ಯಾವ ಯಾವ ಉದ್ಯಮ ಇದೆಯೋ ಅದಷ್ಟೇ ನನ್ನ ಜೀವನದ ಕರ್ತವ್ಯ ಇದೆ. ಏನ? ಸತ್ಯ ಸ್ವರೂಪ. ಏನಿದೆ ಸತ್ಯ ಸ್ವರೂಪ? ಇಲ್ಲೇನ್ರಿ ಹೇಳ್ತಾರೆ ನೋಡೋಣ. ಜೀವದ ಸ್ವರೂಪವಂತೂ ಅಲ್ಲ. ಹೇಗಿದೆ ಸರ್ವ ಜೀವರಾಶಿಯು? ಮತ್ತು ಅದನ್ನೇ ಹೇಳ್ತಾರೆ. ಸ್ವರೂಪ ಅಲ್ಲ ಅಂಥೇಳಿ ಹೇಳಿದ ನಂತರ ಸ್ವರೂಪ ಏನಿದೆ ಅನ್ನೋದು ಹೇಳಲಿಲ್ಲ. ಆದರೆ ಸ್ವರೂಪ ಹ್ಯಾಗ ಅಲ್ಲ ಅನ್ನೋದನ್ನು ಸಿದ್ಧ ಮಾಡ್ತಾರೆ. ಪ್ರತಿಪದಂ ನಿತ್ಯಮತ್ತಾಹ. ಪ್ರತಿಪದಂ ಎಂಥ ಪರ್ಯಾಯವನ್ನು ಪಡೆಯುತ್ತದೆ, ಅದೇ ರೂಪದಂಥ ಅಭಿಪ್ರಾಯವುಳ್ಳದ್ದಾಗುತ್ತದೆ. ಎಂಥ ಪರ್ಯಾಯವನ್ನು ಪಡೆಯುತ್ತದೆ ಅದಕ್ಕೆ ಪ್ರಾಪ್ತ ಆಗ್ತಿದ್ದೀರಿ. ಎಂಥ ಪರ್ಯಾಯವನ್ನು ಪಡೆಯುತ್ತದೆ ಅದ ತಾನಾಗೇ ಬರ್ತಾ ಇದೆರಿ. ಏನ? ಪರ್ಯಾಯ ತಾನಾಗೇ ಬರ್ತಾ ಇದೆ. ಆ ಪರ್ಯಾಯ ರೂಪದ ಅನುಭವ ಏನ? ಅದೇ ರೂಪದಂಥ ಅಭಿಪ್ರಾಯವುಳ್ಳದ್ದಾಗುತ್ತದೆ. ಇಲ್ಲಿ ಮುಖ್ಯ ಮಾತು ಏನ್ರಿ ಹೇಳಿದ್ರು ಅಂತಂದ್ರ ಅಭಿಪ್ರಾಯ. ಒಂದು ವೇಳೆ ವಚನದೊಳಗೆ ಇರ್ಲಿಕ್ಕಿಲ್ಲ, ಒಂದು ವೇಳೆ ಬುದ್ಧಿಪೂರ್ವಕದ ವಿಕಲ್ಪದಲ್ಲಿ ಕೂಡ ಇರ್ಲಿಕ್ಕಿಲ್ಲ, ಆದ್ರೆ ಅಭಿಪ್ರಾಯದೊಳಗಿದೆ. ಏನಿದೆ? ಎಂಥ ಪರ್ಯಾಯ ಬರ್ತಾ ಇದೆಯೋ ಆ ಪರ್ಯಾಯ ರೂಪನ ಆಗಿದ್ದೇನೆ ಅನ್ನುವ ಅಭಿಪ್ರಾಯ. ಅಲ್ಲಿ ಕೃತ್ರಿಮ ಇಲ್ಲ. ಸ್ವಾಭಾವಿಕವಾಗಿ ಎಂಥ ಪರ್ಯಾಯವನ್ನು ಪಡೆಯುತ್ತದೆ ಅದೇ ರೂಪದ ಅಭಿಪ್ರಾಯವುಳ್ಳ, ಅದೇ ರೂಪದಂಥ ಅಭಿಪ್ರಾಯವುಳ್ಳದ್ದಾಗುತ್ತದೆ. ಅದೇ ರೂಪದಂಥ. ಯಾವ ಪರ್ಯಾಯ? ಮನುಷ್ಯ ಪರ್ಯಾಯ. ಯಾವ ಪದಾರ್ಥದ ಕುರಿತು ಇಷ್ಟ ಬುದ್ಧಿ, ಯಾವ ಪದಾರ್ಥದ ಕುರಿತು ರಾಗದ ಭಾವ, ಯಾವ ಇಂದ್ರಿಯ ವಿಷಯದೊಳಗ ಸುಖದ ಅನುಭವ, ಯಾವ ಇಂದ್ರಿಯ ವಿಷಯದೊಳಗ ದುಃಖದ ಅನುಭವ ಆಗತಿದೆಯೋ ಅದರಂಥ ರೂಪನ ತನ್ನದು ಅನ್ನುವ ಅಭಿಪ್ರಾಯದ ಸ್ವಾಭಾವಿಕ ಬಂದು ಬಿಡ್ತಿದ್ದೀರಿ. ಆ ಅಭಿಪ್ರಾಯದ ಪರಿವರ್ತನೆ ಆಗೋದ ದೀರ್ಘ ಚೈತನ್ಯ ಸ್ವಭಾವದ ಅಭ್ಯಾಸ ಒಂದೇ ಒಂದು ಕಾರಣದಿಂದ ಆಗೋ ಸಾಧ್ಯ ಇದೆ. ಅನ್ಯಥಾ ಅಭಿಪ್ರಾಯದ ಪರಿವರ್ತನೆ ಸಾಧ್ಯ ಇಲ್ಲ.
ಒಂದಿಷ್ಟು ಪುನಃ ಪುನಃ ವಿಚಾರ ಮಾಡುವುದ. ಯಾವುದೂ ಲೋಕಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರದ ಕರ್ತವ್ಯದ ಭಾರ ಇಲ್ಲ. ಅಂಥ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿದ ನಂತರ ಕೂಡ ಆ ದೀಕ್ಷಾರೂಪದ ಯಾವ ಅವಸ್ಥೆ ಇದೆಯೋ ಆ ಅವಸ್ಥೆಯ ರೂಪದಂಥ ಅಭಿಪ್ರಾಯ ಅವನಲ್ಲಿ ಬಂದುಬಿಟ್ಟಿತು ಜೀವನಲ್ಲೇ. ಆ ಅಭಿಪ್ರಾಯವನ್ನ ತೊಡೆದು ಹಾಕೋದ ಸಾಧ್ಯ ಆಗಲಿಲ್ರಿ. ಸೂಕ್ಷ್ಮ ಮಾತಿದೆ, ಗಂಭೀರ ಮಾತಿದೆ. ಈ ಲೋಕಕ್ಕೆ ಸಂಬಂಧಿಸಿದ ಕರ್ತವ್ಯದ ಭಾರ ಕಿಂಚಿತ ಮಾತ್ರ ಕೂಡ ಇಲ್ಲ. ಅಂಥ ದಿಗಂಬರ ಅವಸ್ಥೆಯನ್ನ ದೀಕ್ಷೆಯನ್ನ ಅಂಗೀಕಾರ ಮಾಡಿದ ನಂತರ ಕೂಡ ಆ ಪಡೆದಿರುವಂಥ ಅಥವಾ ಬಂದಿರುವಂಥ ಯಾವ ಆ ಅವಸ್ಥೆ ಇದೆಯೋ ಆ ರೂಪದಂಥ ಅಭಿಪ್ರಾಯ ಬಂದುಬಿಟ್ಟಿದ್ರೆ ಹಾಗಾದ್ರೆ ಬದಲಾವಣೆ ಏನಾಯ್ತ್ರಿ? ಏನಾಯ್ತು? ಯಾವ ಪರ್ಯಾಯಗಳ ಪ್ರಾಪ್ತ ಆಗ್ತಾವೆಯೋ, ಅರೆ ದಿಗಂಬರ ದೀಕ್ಷೆಯನ್ನು ತಗೊಳ್ಳಿಲ್ರಿ ಅವ, ಕಥನಿದೆ ತಗೊಂಡ ಅಂಥೇಳಿ. ಆದ್ರ ಆ ಪರ್ಯಾಯ ಆ ಸಮಯದೊಳಗ ಬಂತರೆ ಆ ರೂಪದಂಥ ಅಭಿಪ್ರಾಯವುಳ್ಳವಾದ ಜೀವ ನೋಡ್ರಿ. ಯಾವ ಪ್ರಕಾರ ಆಯು ಮತ್ತು ನಾಮಕರ್ಮದ ಉದಯದಿಂದ ಗತಿನಾಮಕರ್ಮದ ಉದಯದಿಂದ ಗತಿ ಪ್ರಾಪ್ತ ಆಗ್ತಿದೆಯೋ ಅದರ ಸಲುವಾಗಿ ಜೀವ ಏನು ಮಾಡಿರ್ತಾನ್ರಿ? ಕರ್ಮ ತನ್ನಷ್ಟಕ್ಕೆ ತಾನೇ ತನ್ನಲ್ಲೇ ಅದರದೆಲ್ಲ ರಚನೆ ಮಾಡ್ತಾ ಇರ್ತಿದೆ. ಜೀವ ತನ್ನಷ್ಟಕ್ಕೆ ತಾನೇ ಸಂಯೋಗಿ ಬುದ್ಧಿಯಿಂದ ಪರಪದಾರ್ಥಗಳ ಕುರಿತಾಗಿ ನಾನಾ ಪ್ರಕಾರದ ಭಾವ ಮಾಡ್ತಾ ಇರ್ತಾನೆ. ಇವು ಭಾವ ಮಾಡ್ತಾ ಇರ್ತಾನೆ. ಅಲ್ಲಿ ಕರ್ಮದ ರಚನೆ ಸ್ವಯಂ ಆಗ್ತಾ ಇರ್ತಿದೆ. ಇನ್ನು ಇಲ್ಲೇನು ವರ್ತಮಾನ ಯೋಗ್ಯ ಗತಿ ನಾಮಕರ್ಮ ಮೊದಲಾದವುಗಳ ಪೂರ್ಣಾಗಿ ಹೋದ ನಂತರ ಇನ್ನೊಂದು ಗತಿ ಬರ್ತಿದ್ದೀರಿ. ಅದು ದೇವಗತಿ ಇರಬಹುದು, ಮನುಷ್ಯಗತಿ ಇರಬಹುದು, ತಿರಿಯಂಚ ಗತಿ ಇರಬಹುದು, ನರಕದ ಗತಿ ಇರಬಹುದು. ಅದು ಏನಿದೆ? ಪರ್ಯಾಯ ಇದೆ. ಅದು ಯಾರಿಗೆ ಪ್ರಾಪ್ತ ಆಯಿತು? ಜೀವನಿಗೆ ಪ್ರಾಪ್ತ ಆಯಿತು. ತಿಳಿತಾ ಇದೆಯಲ್ಲ? ಅದೇನಿದೆ? ಪರ್ಯಾಯ ಇದೆ. ಯಾರಿಗೆ ಪ್ರಾಪ್ತ ಆಯಿತು? ಜೀವನಿಗೆ ಪ್ರಾಪ್ತ ಆಯಿತು. ಪ್ರಾಪ್ತ ಆದ ಕೂಡಲೇ ಆ ರೂಪದಂಥ ಅಭಿಪ್ರಾಯ ಅವನಲ್ಲೇ ತಾನಾಗೆ ಬಂದ್ಬಿಟ್ಟಿತ್ತು. ಅದ್ಭುತ ಮಾತು, ಏನೂ ಇಲ್ಲ. ಅರೇ ಅದು ಪರ್ಯಾಯ ಇದೆ. ಕರ್ಮದ ಕಾರಣದಿಂದ ಆಗಿರುವಂಥ ಬಲೆ ತನ್ನದೇ ಪರ್ಯಾಯ ಇದೆ. ಆದ್ರೆ ಜೀವ ಆ ರೂಪದಂಥ ಅಭಿಪ್ರಾಯವುಳ್ಳವ ಆಗ್ತಾನೆ. ಆ ರೂಪದಂಥ ಅಭಿಪ್ರಾಯ, ಇದು ಮಿಥ್ಯಾತ್ವ ಇದೆ, ಇದು ಸಂಸಾರ ಇದೆ ರೀ. ಆ ಅಭಿಪ್ರಾಯ ಇರುವೆಳೆದೊಳಗ ವ್ರತಾಂಗೀಕಾರ ಮಾಡಲಿ, ಶಾಸ್ತ್ರಗಳ ಅಧ್ಯಯನ ಮಾಡಲಿ, ಅನೇಕ ಪ್ರಕಾರದಿಂದ ಆಗಮದಲ್ಲಿ ಹೇಳಿರುವಂಥ ಆಚರಣೆಯನ್ನ ಯೋಗ್ಯ ರೂಪದಿಂದ ಮಾಡಿದರನೂ ಕೂಡ ಆ ಅಭಿಪ್ರಾಯವುಳ್ಳವಾಗಿದ್ದಾನಲ್ಲ. ಯಾವ್ಯಾವುದ? ಬರೀ ಗತಿ ಇಷ್ಟ ಅನಿಷ್ಟ ಅಲ್ಲ. ಇವೇನು ವ್ರತಾಂಗೀಕಾರ ಮಾಡ್ತಾನೆ, ಶಾಸ್ತ್ರಗಳ ಅಧ್ಯಯನ ಮಾಡ್ತಾನೆ, ಅನೇಕ ಪ್ರಕಾರದಿಂದ ತೀರ್ಥಯಾತ್ರೆ, ದಾನ ಮೊದಲಾದವುಗಳನ್ನು ಮಾಡ್ತಾನೆ, ಆ ರೂಪದಂಥ ಅಭಿಪ್ರಾಯ ಅವನಲ್ಲಿ ಆಗ್ತಾ ಇರ್ತಿದೆ. ಆ ಅಭಿಪ್ರಾಯವನ್ನ ಅನಾದಿಯ ಅಭ್ಯಾಸದ ಬಲದಿಂದ ಸರಳವಾಗಿ ಧಾರಣ ಮಾಡ್ತಾನ್ರಿ. ಏನ? ಅಭಿಪ್ರಾಯವನ್ನ. ಸಂಸಾರ ಇಲ್ಲಿದೆ,
ಮೂಲಕ ಇಲ್ಲಿ ಸ್ಪರ್ಶ ಮಾಡ್ತಾ ಇದ್ದಾರೆ. ಸಂಸಾರದ ಮೂಲ ಯಾವುದು? ಅರೆ ಹೇಗಿದೆ ಆ ಜೀವರಾಶಿ ಅಂತ ಹೇಳಿ ಕೇಳಿದ ನಂತರ ಯಾವ ಪರ್ಯಾಯ ಪ್ರಾಪ್ತ ಆಗ್ತಿದೆಯೋ ಆ ರೂಪದಂಥ ಅಭಿಪ್ರಾಯವುಳ್ಳ ಮಾಡ್ತಾನೆ. ಇದು ಮಿಥ್ಯಾತ್ವದ ಅತ್ಯಂತ ಅತ್ಯಂತ ಅನಾದಿ ಅನುಭವದಿಂದ ಬರುವಂಥ ಅತ್ಯಂತ ನಿಕೃಷ್ಟ ದಶ ಇದೆ. ಅರೆ ಆ ಅಭಿಪ್ರಾಯ ಇರುವೆಳದೊಳಗ ಸ್ವಲ್ಪ ಗಂಭೀರ. ಆ ಅಭಿಪ್ರಾಯ ಇರುವೆಳದೊಳಗ ಸ್ವರ್ಗದ ಮಹರ್ಧಿಕ ದೇವ ಇದ್ರನು ಏನು ಪ್ರಯೋಜನ ಇಲ್ಲ. ದಿಗಂಬರ ಅವಸ್ಥೆಯನ್ನ ಧಾರಣ ಮಾಡಿ ನಿಂತಿದ್ರನೂ ಏನು ಪ್ರಯೋಜನ? ಬರೇ ಅಭಿಪ್ರಾಯ. ಆ ಸ್ವರ್ಗದ ದೇವ ಮಹರ್ಧಿಕ ದೇವ ನಾನು ಅನ್ನುವಂಥ ಆ ರೂಪದಂಥ ಅಭಿಪ್ರಾಯ ಆವಾಗ ಬಂತು. ಈ ರೂಪದಂಥ ಅಭಿಪ್ರಾಯ ಈಗ ಬಂತು ಯಾವಾಗ? ಮನುಷ್ಯ ಆಗಿ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿದ ನಂತರ. ಅದಕ್ಕೆ ಯೋಗಿಂದು ದೇವ್ ಹೇಳಿದ್ರು, ಮಾಯಾಚಾರವನ್ನು ಬಿಟ್ಟು ಬಿಡಪ್ಪ. ಏನು ಮಾಯಾಚಾರ? ಮಾಯಾಚಾರ ಏನು? ಆ ದೀಕ್ಷೆ ಧಾರಣ ಮಾಡಿರುವಂಥ ಆ ರೂಪವುಳ್ಳವ ನಾನು ಅನ್ನುವ ಅಭಿಪ್ರಾಯ ಬಂದಿದೆಯಲ್ಲ, ಅದನ್ನು ಬಿಡು. ಮುನಿಗೆ ಮುನಿ ಅನ್ನುವ ಅಭಿಪ್ರಾಯ ಇರ್ತಿದೆಯೋ ಅಥವಾ ಇಲ್ಲ, ಇರಬೇಕೋ ಅಥವಾ ಇಲ್ಲ, ಎಲ್ಲಾದರೂ ಇರ್ತಿದೆಯೋ ಅಥವಾ ಇಲ್ಲ, ಇದ್ರೆ ಅದು ಏನು ಕೆಲಸ ಮಾಡ್ತಿದೆ? ನಾನು ಸ್ವಾಧ್ಯಾಯ ಮಾಡ್ತಾ ಇದ್ದೇನೆ, ನಾನು ಧರ್ಮ ಮಾಡ್ತಾ ಇದ್ದೇನೆ, ನಾನು ಯಾತ್ರೆ ಮಾಡ್ತೇನೆ, ನಾನು ದಾನ ಕೊಟ್ಟಿದ್ದೇನೆ, ನಾನು ಪೂಜೆ ಮಾಡ್ತಾ ಇದ್ದೇನೆ. ಈ ಅಭಿಪ್ರಾಯ ಆಯಾ ಕಾರ್ಯ ಮಾಡುವ ವೇಳೆದೊಳಗೆ ನಮ್ಮಲ್ಲೇ ಇರ್ತಿದೆಯೋ ಅಥವಾ ಇಲ್ಲ? ಹಾಗಾದ್ರೆ ಇದ್ದರ ಅದರ ಫಲ ಏನು? ಇದ್ದರ ಇರ್ತಿದ್ದರ ಇರುವುದಿಲ್ಲ ಅನ್ನೋ ಮಾತೇ ಇಲ್ಲಲ್ಲ. ಇರ್ತಿದೇನಿಲ್ಲ ಅಂದ ಕೂಡಲೇ ಹ್ಞೂ ಅಂಥೇಳಿ ಒಪ್ಪಿದ್ದಾಯ್ತು. ಹಾಗಾದ್ರೆ ಆ ಅಭಿಪ್ರಾಯದ ಫಲ ಏನ? ಅನಂತ ಸಂಸಾರ ರೀ. ಆ ಅಭಿಪ್ರಾಯದ ಫಲ ಅನಂತ ಸಂಸಾರ. ಹಾಗಾದ್ರೆ ಅನಂತ ಸಂಸಾರ ಸುಭದ್ರ ಇರುವ ವೇಳೆದೊಳಗ ಆ ಯಾವ ಪೂಜೆ ಸ್ವಾಧ್ಯಾಯ ಮೊದಲಾದ ಕಾರ್ಯಗಳ ಮಾಧ್ಯಮದಿಂದ ಯಾವ ಪಾಪದ ಪ್ರವೃತ್ತಿ ಸ್ವಲ್ಪ ಬಿಟ್ಟು ಹೋಗಿದೆಯೋ, ಯಾವ ಕಷಾಯಗಳು ಸ್ವಲ್ಪ ಮಂದಾಗಿದಾವೆಯೋ, ಅದರಿಂದೇನ್ರಿ ಸ್ವಲ್ಪ ಯಾವುದಾದರೂ ಗತಿಯೊಳಗೆ ಭಾಷೆ ಅನುಕೂಲತೆ ಸ್ವಲ್ಪ ಸಿಗಬಹುದ್ರಿ. ಅರೆ ಇಂದ ನಮಗೇನು ಸಿಕ್ಕಿದೆಯಲ್ಲ, ಈ ಸಿಕ್ಕಿರುವುದರೊಳಗ ಯಾವ ಭಾಷ್ಯದ್ದ ಇದೆ, ಧನ ಕನಕಾದಿ ಶರೀರ ಬಲ ಪರಿವಾರದ ಅನುಕೂಲತೆ, ಸುಂದರವಾದಂಥ ಮನೆ, ಅನುಕೂಲ ಅತ್ಯಂತ ಮನೋಹರವಾದಂಥ ಆರಾಮಾಸನಗಳ, ಅವುಗಳಿಂದ ಈ ಜೀವಕ್ಕ ಯಾವುದೇ ಪ್ರಕಾರದಿಂದ ಸುಖ ಅಥವಾ ಶಾಂತಿ ಇಲ್ಲ ಇಲ್ಲ ಮತ್ತೆ ಇಲ್ಲ. ಭ್ರಾಂತಿಯಿಂದ ಅದನ್ನು ಸುಖ ಅಂತ ಇದಂತೆ. ಇನ್ನು ನಮ್ಮದು ಮೂಲ ಮಾತೇನು ನಡೆದಿತ್ತು? ಶರೀರ ಸುದೃಢ ಇದ್ರೆ ಏನು ಕರ್ಮವನ್ನ ಮೆಟ್ಟಿ ನಿಲ್ಲಲಿಕ್ಕೆ ಬರುವುದಿಲ್ಲ. ಧನ ಬಹಳಷ್ಟು ಇತ್ತು ಅಂತಂದ್ರ ಸಮ್ಯಕ್ ದರ್ಶನ ಅಥವಾ ಮೋಕ್ಷ ಮಾರ್ಗವನ್ನ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ. ಬಹಳಷ್ಟು ಶಾಸ್ತ್ರಗಳನ್ನು ಓದಿದ ನಂತರ ಕೂಡ ಆ ಶಾಸ್ತ್ರಜ್ಞಾನದ ಬಲದಿಂದ ಸಮ್ಯಕ್ ದರ್ಶನವನ್ನ ಪಡೆದುಕೊಳ್ಳೋದು ಸಾಧ್ಯ ಇಲ್ಲ. ಈ ಪರಮ ಸತ್ಯವನ್ನ ನಾವು ತಿಳ್ಕೊಳ್ಳುವ ಸಲುವಾಗಿ ಅಲ್ಲಿ ಉದ್ಯಮ ಮಾಡುವುದು, ಜ್ಞಾನದ ಕ್ರಿಯೆ ಮಾಡುವುದು ಅತ್ಯಂತ ಅವಶ್ಯಕ ಇದೆ. ಅರೆ ಹೇಗಿದೆ ಸರ್ವ ಜೀವರಾಶಿ ಅಂಥೇಳಿ ಹೇಳಿದ ನಂತರ ನಾನು ಹೇಗಿದ್ದೇನೆ ಅನ್ನುವುದನ್ನು ಜ್ಞಾನಿ ಗುರುಗಳು ಹೇಳ್ತಾ ಇದ್ದಾರೆ. ಅದು ಸತ್ಯ ಅಥವಾ ಇಲ್ಲ ನೋಡೋದಿದೆ. ಪಾಪ ಮಾಡ್ತಾನೆ ಅನ್ಲಿಲ್ಲ, ವಿಷಯ ಕಷಾಯದೊಳಗೆ ಮುಳುಗಿ ಹೋಗ್ತಾನೆ ಅನ್ಲಿಲ್ಲ, ಅನ್ಯಾಯ ಅನೀತಿ ಅಭಕ್ಷಗಳಲ್ಲೇ ಒಂದಾಗಿ ಹೋಗಿದ್ದಾನೆ ಅನ್ಲಿಲ್ಲ, ಅರೆ ನಾರಕಿಯಾಗಿ ಹೋಗಿದ್ದಾನೆ ಅನ್ಲಿಲ್ಲ. ಏನಂದ್ರೆ ಯಾವ ಪರ್ಯಾಯವನ್ನ ಪ್ರಾಪ್ತ ಮಾಡ್ಕೊಳ್ತಾನೋ, ಅರ್ಥಾತ್ ಜೀವರಾಶಿ
ಯಾವ ಪರ್ಯಾಯವನ್ನ ಪಡೀತಿದೆಯೋ ಆ ರೂಪದಂಥ ಅಭಿಪ್ರಾಯವುಳ್ಳಂತ ಮಿಥ್ಯಾದೃಷ್ಟಿ ಜೀವರಾಶಿಯ ಮಿಥ್ಯಾತ್ವಜನ್ಯ ಮಾತನ್ನ ತಿಳಿಸಿಕೊಟ್ರಿ. ಏನು ನಡೀತಾ ಇದೆ ಅವನಲ್ಲಿ, ಆ ಅಭಿಪ್ರಾಯವುಳ್ಳ ಆ ರೂಪದಂಥ ಯಾವ ಪರ್ಯಾಯ ಪ್ರಾಪ್ತ ಮಾಡ್ಕೊಳ್ತಾನೋ ಆ ರೂಪದಂಥ ಅಭಿಪ್ರಾಯವುಳ್ಳವ ಆದ ನಂತರ ಅವನಿಗೆ ಅದರದೇ ಸ್ವಾದ ಬರೋದು ಅಥವಾ ಇಲ್ಲ, ಅದರದೇ ಅನುಭವ ಬರೋದು ಅಥವಾ ಇಲ್ಲ. ಅರೆ ನಿರಂತರ ಮನ ವಚನ ಕಾಯ ಕೃತ ಕಾರಿತ ಅನುಮೋದನ ಸ್ವಪ್ನಾವಸ್ಥೆ ಜಾಗೃತಾವಸ್ಥೆ, ಅರೆ ಪ್ರತಿಯೊಂದ ಅವಸ್ಥೆಯೊಳಗ ಈ ರೂಪದ ಮತ್ತು ಆ ರೂಪದ ಮತ್ತು ಆ ರೂಪದ ಮೂರು ಹೇಳಿದಾರಲ್ಲ. ಈ ರೂಪದ ಮತ್ತು ಆ ರೂಪದ ಮತ್ತು ಆ ರೂಪ, ಈ ರೂಪದ ಅರ್ಥಾತ್ ಮನುಷ್ಯ ತಿರಿಯಂಚ ಮೊದಲಾದ 4 ಗತಿ, ಯಾವ ಗತಿ ಇದೆಯೋ ಅದು. ಅದರ ನಂತರ ಮತ್ತು ಆ ರೂಪ ಶುಭ ಅಶುಭ ಯಾವ ರಾಗ ಆಗ್ತಿದೆಯೋ ಅದು, ಮತ್ತು ಆ ರೂಪ ಇಂದ್ರಿಯ ಸುಖ ದುಃಖ ಯಾವುದಾಗ್ತಿದೆ, ಆಸ್ವಾದ ಆಗ್ತಾ ಇದೆ, ಅನುಭವ ಆಗ್ತಾ ಇದೆ. ಆ ಅನುಭವದಿಂದ ಹೊರತ, ಆ ಅನುಭವದಿಂದ ಬೇರೆ ನಮ್ಮ ಜೀವನದೊಳಗ ಎಲ್ಲಿ ಒಂದು ರಿಕ್ತ ಸಮಯ ಇದೆ ಹೇಳ್ರಿ. ಆ ಮೂರು, ಈ ರೂಪದ ಮತ್ತು ಆ ರೂಪದ ಮತ್ತು ಆ ರೂಪದ, ಈ ರೂಪದ ಗತಿ ರೂಪದ ಶುಭಾಶುಭ ರಾಗ ರೂಪದ ಸುಖ ದುಃಖ ರೂಪದ ನಿರಂತರ ಇವು ಮೂರದ್ದು. ಅರೆ ಮೂರು ಹೇಳಿದ್ರ ಮುಖ್ಯ ರೂಪದಿಂದ ಸ್ಥೂಲ ರೂಪದಿಂದ ಜೀವನಿಗೆ ತಿಳಿದು ಬರ್ತಾವಂತ ಹೇಳಿ ಹೇಳಿದ್ದಾರೆ. ಇದನ್ನ ಬಿಟ್ಟು ಅಥವಾ ಇದರ ಹೊರತಾಗಿ ಮತ್ತೊಂದು ಯಾವುದಾದರೂ ಅರೆ ಚೈತನ್ಯದ ಜ್ಞಾನದರ್ಶನದ ಅರೂಪಿ ತತ್ವದ ಒಂದು ಅಂಶರೇ ಒಂದು ಸಮಯರೇ ಅನುಭವ ಆಗಲಿಕ್ಕೆ ಅವಕಾಶ ಇದೆಯನ್ನ. ಶಾಸ್ತ್ರ ಓದು ವೇಳೆದೊಳಗೆ ಆ ಮೂರೂ ರೂಪ ಪ್ರಗಟ ರೂಪದಿಂದ ನಮ್ಮಲ್ಲೇ ಅಭಿಪ್ರಾಯದೊಳಗಿರುವುದರಿಂದ ಅನುಭವದಲ್ಲಿ ಬರ್ತಾ ಇದೆ. ಶಾಸ್ತ್ರ ಓದು ವೇಳೆದೊಳಗೆ, ಪೂಜೆ ಮಾಡುವ ವೇಳೆದೊಳಗೆ, ಬೆಟ್ಟ ಹತ್ತು ವೇಳೆದೊಳಗೆ ಪರ್ಯಾಯ ಬುದ್ಧಿ ಹೋಗಿದೆ ಏನ್ರಿ, ಇಷ್ಟಾನಿಷ್ಟರಾಗದ ಅಭಾವ ಆಗಿದೆಯನ, ಸುಖ ದುಃಖದ ಅನುಭೂತಿ ಬಿಟ್ಟು ಹೋಗಿದೆ ಏನ್ರಿ, ಬೆಟ್ಟ ಹತ್ತು ವೇಳೆದೊಳಗೆ, ಪೂಜೆ ಮಾಡುವ ವೇಳೆದೊಳಗೆ, ಸ್ವಾಧ್ಯಾಯ ಮಾಡುವ ವೇಳೆದೊಳಗೆ, ಸಾಮಾಯಿಕ ಮಾಡುವ ವೇಳೆದೊಳಗೆ, ಜಪ ಮಾಡುವ ವೇಳೆದೊಳಗೆ, ಧ್ಯಾನ ಮಾಡುವ ವೇಳೆದೊಳಗೆ ಎಲ್ಲಾನು ಮಾಡಿದೆವು, ಯಾವುದು ಬಾಕಿ ಬಿಡ್ಲಿಲ್ರಿ. ನಾವ ಸ್ವಾಧ್ಯಾಯನೂ ಮಾಡಿದೆವು, ಪೂಜೆನೂ ಮಾಡಿದೆವು, ತೀರ್ಥ ವಂದನೆನೂ ಮಾಡಿದೆವು, ಕಡೆಗೆ ಧ್ಯಾನವನ್ನೂ ಮಾಡಿದೆವು. ಆದರೆ ಈ ಮೂರರ ಅಭಿಪ್ರಾಯ ಎಷ್ಟು ಬಿಟ್ಟು ಹೋಗಿದೆ. ಗತಿರೂಪದ ಶುಭ ಅಥವಾ ಅಶುಭ ರಾಗ ರೂಪದ ಸುಖ ದುಃಖ ರೂಪದ ಅಶುಭ ರಾಗ ಇತ್ತು ಅಂತಂದ್ರ ಅದರಲ್ಲೇನೂ ಸುಖ ಇದೆ, ಶುಭ ರಾಗ ಇತ್ತು ಅದರಲ್ಲೇನೂ ಸುಖ ಇದೆ. ಯಾವುದು ಅದರಲ್ಲಿ ವ್ಯತ್ಯಯ ಕಾಣಿಸ್ತಿದೆಯೋ ಆ ಪದಾರ್ಥ ಅಥವಾ ಆ ವ್ಯಕ್ತಿಗೆ ಸಂಬಂಧಿಸಿದ ಹಾಗೆ ತೀವ್ರ ಪರಿಣಾಮ ಇದೆ, ಅದರ ಕಾರಣದಿಂದ ದುಃಖ ಇದೆ. ಅದರ ಪೂಜೆಯ ಆನಂದ, ಶಾಸ್ತ್ರದಲ್ಲಿ ಬರುವಂಥ ವಚನಗಳ ಸಂಕೇತ ಯಾವ ಶುದ್ಧಾತ್ಮನ ಕಡೆಗೆ ಇದೆ, ಯಾವ ಅರೂಪಿ ತತ್ವದ ಕಡೆಗೆ ಇದೆ, ಯಾವ ಶಾಶ್ವತ ತತ್ವದ ಕಡೆಗೆ ಇದೆ, ಯಾವ ಜ್ಞಾತ ಸ್ವಭಾವದ ಕಡೆಗೆ ಇದೆ, ಯಾವ ಇವೆಲ್ಲವುಗಳಿಂದ ಅಸ್ಪೃಷ್ಟನಾದಂಥ ಶುದ್ಧಾತ್ಮನ ಕಡೆಗೆ ಇದೆ, ಅದರ ಕಡೆಗೆ ಸ್ವಾಧ್ಯಾಯ ಮಾಡುವ ವೇಳೆದೊಳಗ ನಮ್ದು ರುಚಿ ಅಥವಾ ಅಭಿಪ್ರಾಯದೊಳಗ ಅದರದ್ದು ಒಂದು ಅಂಶ ಸ್ವೀಕಾರ ಆಗಿದೆಯನ. ಅರೆ ಹೇಗಿದೆ ಸರ್ವ ಜೀವರಾಶಿ, ಅದರೊಳಗೆ ನಾನೂ ಬಂದೇನ್ರಿ, ನನ್ನಲ್ಲೇ ಹಾಗೆ ಇದೆಯನ ನೋಡ್ಕೊಳ್ಳೋದು ಅವಶ್ಯಕ ಇದೆ ಅಲ್ಲ. ನೋಡಿದ ನಂತರ ಏನು ಮಾಡೋದು, ನೋಡಿದ ನಂತರ ಏನು ಮಾಡೋದು? ಒಂದು ವೇಳೆ ನೋಡ್ಕೊಂಡೇವಂತ ಹೇಳಿ ಇಟ್ಕೊಳ್ಳೋನು, ನೋಡ್ಕೊಳ್ಳೋದಂತೂ ಇಲ್ಲನ. ಒಂದು ವೇಳೆ ನೋಡ್ಕೊಂಡೇವಂತ ಹೇಳಿ ಇಟ್ಕೊಳ್ಳೋನು, ನೋಡ್ಕೊಂಡ ನಂತರ ಏನು ಮಾಡೋದ? ಅರೆ
ನೋಡಿದ ನಂತರ ನಮಗೆ ಅಸಹ್ಯ ಅನ್ನಿಸ್ತಿದೆ. ಆವಾಗ ನಾವು ಅದನ್ನು ಮುಂದುವರಿಸೋದು ಸಾಧ್ಯ ಇಲ್ಲರಿ. ನೋಡಿದ ನಂತರ ಮತ್ತೆ ಮುಂದೆ ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಅದರ ಅನುಸರಣೆ ಮಾಡುವ ಅವಶ್ಯಕತೆಯೇ ಇಲ್ಲ. ಒಂದು ವೇಳೆ ನಾವು ಯಥಾರ್ಥ ರೂಪದಿಂದ ಒಳಗಡೆ ನೋಡಿದೆವು, ಅರೆ ಶಬ್ದ ಏನೋ ಇಷ್ಟು ಹೇಳಿದರ್ರಿ, ಏನ 4 ಗತಿ ರೂಪದ್ದ, ಶುಭಾಶುಭ ರಾಗ ರೂಪದ್ದ, ಸುಖ ದುಃಖ ರೂಪದ್ದ ಹೇಳಿದರು. ಇಲ್ಲೇನು ಹೇಳ್ತಾ ಇದ್ರು, ಯಾವ ಪರ್ಯಾಯವನ್ನು ಪಡಿತಿದೆಯೋ ಅದು ಸುಖ ರೂಪ ಇರಲಿ ದುಃಖ ರೂಪ, ಅವನ ಕಲ್ಪನೆಯ ಸುಖ ರೂಪ ಇರಲಿ ದುಃಖ ರೂಪ ಇರಲಿ, ಇಷ್ಟ ಇರಲಿ ಅನಿಷ್ಟ ಇರಲಿ, ದೇವ ಮನುಷ್ಯ ನರ ನಾರಕಿ ತಿರಿಯಂಚ ಈ ಅವಸ್ಥೆಯ ರೂಪ ಇರಲಿ, ಯಾವುದನ್ನ ಪಡೆಯುತ್ತಾನೋ ಆ ರೂಪದಂಥ ಅಭಿಪ್ರಾಯ ಉಳ್ಳವನಾಗುತ್ತಾನೆ. ಈ ಅಭಿಪ್ರಾಯ, ಅರೆ ನಾವು ಅದರ ಬಗ್ಗೆ ಬಂದಂಥ ಪ್ರತ್ಯೇಕವಾಗಿ ಎತ್ತಿ ತೋರಿಸಿದಂಥ ಕೃತಿಯನ್ನು ಓದಿದೇವ್ರಿ. ಏನ ಓದಿದೇವೇನಿಲ್ರಿ? ಏನು ಓದಿದೆವು? ಕ್ರಿಯಾ ಪರಿಣಾಮ ಮತ್ತು ಅಭಿಪ್ರಾಯ ಅಂತ ಹೇಳಿ ಶೀರ್ಷಿಕೆಯೊಂದಿಗೆ ಪುಸ್ತಕ ಬಂತಲ್ಲ, ಅದನ್ನು ಓದಿದೇವೇನಿಲ್ರಿ? ಅವಾಗ ನಮ್ಮ ಕ್ರಿಯೆ ಆಗಲಿ, ನಮ್ಮ ಪರಿಣಾಮ ಆಗಲಿ, ನಮ್ಮ ಅಭಿಪ್ರಾಯ ಆಗಲಿ ನಮಗೆ ಕಂಡು ಬಂತೇನ್ರಿ? ಕಂಡು ಬಂದಿತ್ತು ಅಂತಂದ್ರೆ ನಿಯಮದಿಂದ ನಮ್ಮ ಜೀವನದೊಳಗ ಅವುಗಳ ಕುರಿತಾಗಿ ಅಸಹ್ಯ ಪಟ್ಕೊಂಡ, ಅರೆ ತನ್ನನ್ನು ತಾನು ಧಿಕ್ಕರಿಸಿಕೊಂಡ ಶ್ರೇಣಿಕ ನೋಡಿದಲ್ಲ, ಏನ್ ನೋಡಿದ? ತನ್ನ ಕಾರ್ಯವನ್ನು ನೋಡಿದರೆ, ತನ್ನ ಕಾರ್ಯವನ್ನು ನೋಡಿದ, ಏನ್ ನೋಡಿದ? ತನ್ನ ಅಭಿಪ್ರಾಯವನ್ನು ನೋಡಿದ, ತನ್ನ ಪರಿಣಾಮವನ್ನು ನೋಡಿದ. ಯಾವಾಗ ನೋಡಿದ? ಯಾವಾಗ ಮಾಡಿದ ಆವಾಗ ನೋಡ್ಲಿಲ್ಲ. ಯಾವಾಗ ಅದರ ಫಲ ಎದುರಿಗೆ ಬಂತಲ್ಲ, ಅರೆ 3 ದಿವಸ ಕಳೆದ್ರೂ ಕೂಡ ಮುನಿರಾಜರ ಹಾಗೇ ನಿಂತಿದ್ದಾರೆ. ಕೇವಲ ಒಂದು ದ್ವೇಷ ಬುದ್ಧಿಯಿಂದ ನಾನು ಹೀಗೆ ಮಾಡಿದನಲ್ಲ ಅಂಥೇಳಿ ಅಧೋವದನ ಆಗ್ತಾನೆ. ಮುನಿರಾಜರನ್ನು ನೋಡುವ ಧೈರ್ಯ ಇಲ್ಲ ಅಂತ ಹೇಳ್ತಾ ಅಸಹ್ಯ ಪಟ್ಟುಕೊಳ್ಳೋದು. ತನ್ನ ಕ್ರಿಯೆ, ತನ್ನ ಪರಿಣಾಮ, ತನ್ನ ಅಭಿಪ್ರಾಯವನ್ನ ತಾನು ನೋಡಿದ್ದೇ ಆದ್ರೆ, ಓದಿದೇವಲ್ಲ ನಾವು, ಅವರು ತೋರಿಸಿದ್ರಲ್ಲ, ಆಗಮದಲ್ಲಿ ವಿಸ್ತೃತವಾಗಿ ಅಲ್ಲಲ್ಲೇ ಹರಡಿ ಹೋದಂಥ ಅಂಶವನ್ನ ಎತ್ತಿ ತೆಗೆದು ತೋರಿಸಿದ್ರಿ ಅವರ ಲೇಖಕರ. ಏನ? ಕ್ರಿಯಾ ಪರಿಣಾಮ ಅಭಿಪ್ರಾಯ. ನಾವು ನಮ್ಮ ಕ್ರಿಯೆಯನ್ನ ನೋಡಿದೇವೇನ್ರಿ? ಏನಲ್ಲಿ ಹೇಳಿದ್ದು ಓದಿದೇವ್ರಿ? ಓದಿದೇವು. ನೋಡ್ಲಿಲ್ಲ. ನಮ್ಮ ಕ್ರಿಯೆಯನ್ನ ನೋಡ್ಲಿಲ್ಲ, ನಮ್ಮ ಪರಿಣಾಮವನ್ನ ನೋಡ್ಲಿಲ್ಲ, ನಮ್ಮ ಅಭಿಪ್ರಾಯವನ್ನ. ಅರೆ ಬರೇ ಒಂದು ದ್ವೇಷದ ಅಭಿಪ್ರಾಯ, ಏನೂ ಮಾಡಿಲ್ಲ, ಅತ್ಯಂತ ನಿರಪರಾಧಿ. ಅವರು ಇವನಿಗೇನು ಮಾಡಿದ್ದರ್ರಿ? ಶ್ರೇಣಿಕನಿಗೆ, ಆ ಯಶೋಧರ ಮುನಿರಾಜರ, ಮುನಿ ಭಗವಂತರ ಶ್ರೇಣಿಕನಿಗೆ ಏನು ಮಾಡಿದ್ದರ್ರಿ? ಏನೂ ಇಲ್ಲ, ಯಾವ ಅಪರಾಧ ಮಾಡಿರಲಿಲ್ಲ ಇವನಿಗೆ. ಯಾವ ದ್ವೇಷ ಬುದ್ಧಿಯಿಂದ? ಅರೇ ಕೂಗುರು ಇವನ ತಲೆಯಲ್ಲಿ ತುಂಬಿರುವಂಥ ಅಜ್ಞಾನದಿಂದ ದ್ವೇಷ ಬುದ್ಧಿ ರೀ. ಅಲ್ಲಿ ಕೂಗುರು ಏನು ಹೇಳಿದ್ದಲ್ಲ, ಆ ಅಜ್ಞಾನದಿಂದ ದ್ವೇಷ ಬುದ್ಧಿ ಉತ್ಪನ್ನ ಆಗಿ ಆ ಕಾರ್ಯ ಮಾಡಿದ. ಮತ್ತು ಆ ಅಜ್ಞಾನವನ್ನ ತಾನೇ ಅವಲೋಕನೆ ಮಾಡಿದರೆ, ಕ್ರಿಯೆಯನ್ನ ಅವಲೋಕನೆ ಮಾಡಿದ. ಅರೆ ನಾನು ಈ ಪ್ರಕಾರ ಸರ್ಪ ಮಾಲೆಯನ್ನ ಮುನಿರಾಜರ ಕೊರಳೊಳಗ ಹಾಕಿದೆ. ವಿಚಾರ ಮಾಡ್ತಾನೆ. ನಂತರ ಉಪಸರ್ಗ ದೂರಾಗಿ ಹೋದ ನಂತರ ಉಪಸರ್ಗ ಇನ್ನೂ ಇತ್ತು, ಆ ವೇಳೆದೊಳಗಂತೂ ಅವ ವಿಚಾರ ಮಾಡಿದ ಎಲ್ಲ. ಏನ? ತನ್ನ ಕ್ರಿಯೆಯನ್ನ, ತಾನು ಮಾಡಿದ್ದ ಕ್ರಿಯೆನ ಇದೆಯಲ್ಲ ಅಲ್ಲಿ ಎದುರಿಗೆ, ತನ್ನ ಕ್ರಿಯೆಯನ್ನ, ಆ ಕ್ರಿಯೆಯಿಂದ ಇರುವಂಥ ದ್ವೇಷ ಭಾವವನ್ನ, ಅದರ ಹಿಂದೆ ಇರುವಂಥ ಈ ಜೈನ ಧರ್ಮಕ್ಕೆ ಸಂಬಂಧಿಸಿದ ವಿರೋಧ ಭಾವರೂಪ ಅಭಿಪ್ರಾಯವನ್ನು ತಾನೇ ಅವಲೋಕನೆ ಮಾಡಿದರೆ, ತಾನೇ ಅವಲೋಕನೆ ಮಾಡಿದ. ಬಿಟ್ಟ ಕಣ್ಣ ಬಿಟ್ಟ ಹಾಗೆ ನೋಡ್ತಾ ಇದ್ದಾನೆ, ಕೈ ಕಾಲುಗಳ ಆಡ್ತಾ ಇಲ್ಲ. ಆ ಪ್ರಕಾರ ನಾವು ನಮ್ಮ ಕ್ರಿಯೆಯನ್ನ, ಪರಿಣಾಮವನ್ನ
ಅಭಿಪ್ರಾಯವನ್ನ ಅವಲೋಕನೆ ಮಾಡಿಕೊಳ್ಳೋದು ಎಂದಾದರೂ ಸಾಧ್ಯ ಇದೇನಾ? ಆಗಬಹುದೇನಿಲ್ರಿ? ಮಾಡಿದ್ರೆ ಆಗಬಹುದಲ್ಲ, ಆಗಬಹುದಲ್ಲ. ಅವಲೋಕನೆ, ನಮ್ಮ ಕ್ರಿಯೆಯನ್ನು ನಾವು ಅವಲೋಕನೆ ಮಾಡೋದಾಗುವುದಿಲ್ಲ, ನಮ್ಮ ಪರಿಣಾಮವನ್ನು ನಾವು ನೋಡಿಕೊಳ್ಳೋದಾಗೋದಿಲ್ಲ, ನಮ್ಮ ಅಭಿಪ್ರಾಯವನ್ನು ನಾವು ಗುರುತಿಸಿಕೊಳ್ಳೋದಾಗೋದಿಲ್ಲ. ಆಗ್ತಿದೆಯೋ ಅಥವಾ ಇಲ್ಲ? ಆಗಬೇಕೆನ್ನಬೇಡ್ರಿ. ಈ ಭವದೊಳಗೆ ಆಗಲಿಲ್ಲ ಅಂತಂದ್ರೆ ಮತ್ತಾಗೋದಿಲ್ರಿ, ಅದು ಅನಂತ ಕಾಲ ಆಗೋದಿಲ್ರಿ. ಅಲ್ಲೇ ಅವನಿಗೆ ಎಲ್ಲಾ ಬದಲಾವಣೆ ಆಯ್ತು. ನೋಡ್ಕೊಂಡು ಅವನು ತನ್ನಲ್ಲೇ ತಾನು ನೋಡ್ಕೊಂಡು ತಾನು ಮಾಡಿದ ಕ್ರಿಯೆ, ತನ್ನಿಂದ ಆದಂಥ ಪರಿಣಾಮ, ತನ್ನಂತರಂಗದೊಳಗಿರುವಂಥ ಅಭಿಪ್ರಾಯ ಸ್ಪಷ್ಟ ನೋಡ್ಕೊಂಡ. ಆವಾಗ ಅವನಿಗೆ ಅವೆಲ್ಲವುಗಳ ಕುರಿತು ಅಸಹ್ಯ ಅನ್ನಿಸ್ತದೆ. ಅಸಹ್ಯ ಅನ್ನಿಸಿದ ನಂತರ ಅವನು ಪಶ್ಚಾತ್ತಾಪ, ಉಪಸರ್ಗ ದೂರ ಆಯಿತು. ನಮಸ್ಕಾರ ಮಾಡಿದರು ಇರುವರು, ಪತಿ ಪತ್ನಿ ಇರುವರು ನಮಸ್ಕಾರ ಮಾಡಿದ ನಂತರ ಆತ್ಮ ಕಲ್ಯಾಣ ಮಸ್ತು ಅಂಥೇಳಿ ಅವರು ಉಪದೇಶ ಏನದ ಆಶೀರ್ವಾದ ಮಾಡಿದರ್ರಿ. ಮಾಡಿದ ನಂತರ ಈ ತಪೋಮೂರ್ತಿ, ಈ ಇಂಥ ಧರ್ಮಮೂರ್ತಿ, ಧರ್ಮದ ಸಾಕಾರ ಮೂರ್ತಿ ಇಷ್ಟ ಮಾಡಿದ ನಂತರ ಕೂಡ ನನಗೆ ಈ ಪ್ರಕಾರದ ಶಬ್ದದ, ಈ ಪ್ರಕಾರದ ಆಶಯವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ, ನನಗೆ ಆತ್ಮನ ಕಲ್ಯಾಣ ಆಗಲಿ ಅಂತ. ಇವರ ಪಾದದ ಮೇಲೆ ನನ್ನ ರುಂಡ ಕತ್ತರಿಸಿ ಇಟ್ಟರೂ ಕೂಡ ಕಮ್ಮಿ ಇದೆ. ಹೀಗೆ ವಿಚಾರ ಅವನಲ್ಲೇ ಬರ್ತಿದೆ. ಬಂದ ನಂತರ ಆ ಪ್ರಕಾರದ ವಿಚಾರ ಮನುಷ್ಯನಿಗೆ ಯೋಗ್ಯ ಇಲ್ಲ ಅಂತ ಹೇಳಿ ಮತ್ತೆ ಮುನಿರಾಜರು ಹೇಳ್ತಾರೆ. ಆವಾಗ ಓಹೋ, ನನ್ನ ಮನುಷ್ಯನ ಆಳವನ್ನು ಕೂಡ ಇವರು ಅರಿಯಬಲ್ಲರು, ಇವರು ಎಷ್ಟು ಶ್ರೇಷ್ಠ. ಅಧೋವದನ ಅವ ಮೇಲೆ ಕಣ್ಣೆತ್ತಿ ನೋಡೋದನ ಇಲ್ರಿ. ಅದಕ್ಕೆ ಹೇಳಿತ್ತ, ನಾವು ಮಾಡ್ತಾ ಇರುವಂಥ ಅಥವಾ ನಮ್ಮಲ್ಲೇ ಅನಾದಿ ಅಭ್ಯಾಸದಿಂದ ಆಗ್ತಾ ಇರುವಂಥ ಮಲಿನ ಭಾವಗಳನ್ನು ಶಾಸ್ತ್ರಾಧಾರದಿಂದ ಒಂದು ವೇಳೆ ನಾವು ನೋಡ್ಕೊಂಡಿದ್ದೆ ಆದ್ರೆ ನಾವು ಕಣ್ಣೆತ್ತಿ ಇನ್ನೊಬ್ಬರನ್ನ ನೋಡೋದು ಸಾಧ್ಯ ಇಲ್ಲ, ಮೊಗವೆತ್ತಿ ಮಾತಾಡೋದು ಸಾಧ್ಯ ಇಲ್ಲ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಹೇಗಿದೆ ಸರ್ವ ಜೀವರಾಶಿಯು, ಸರಿ ಎಂಥ ಪರ್ಯಾಯವನ್ನು ಪಡೆಯುತ್ತದೆ. ಏನಿದೆ ರೀ ನೋಡ್ರಿ, ಇಲ್ಲಿ ಅನ್ಯಾಯದಿಂದ ಯಾರ್ದೂ ಕಿತ್ಕೊಳ್ಳುವ ಮಾತಿಲ್ಲ, ಕಸಿದುಕೊಳ್ಳುವ ಮಾತಿಲ್ಲ, ಅರೆ ಪಡ್ಕೊಳ್ಳುವ ಮಾತಿದೆ. ಎಂಥ ಪರ್ಯಾಯವನ್ನು ಪಡೆಯುತ್ತಿದೆ. ಏನಿದೆ ಇದು? ಸಜ್ಜನಿಕೆ ಇದೇನಿಲ್ರಿ? ಸಜ್ಜನಿಕೆ ಇದೆಯೋ ಅಥವಾ ಇಲ್ರಿ? ಏನಿದೆ? ಎಂಥ ಪರ್ಯಾಯ, ಎಂಥ ಶ್ರೀಮಂತಿಕೆ, ಎಂಥ ದೇಹ, ಎಂಥ ಪರಿವಾರ. ನಮ್ಮ ಕರ್ಮದ ಉದಯದ ಅನುಸಾರ ಸಿಕ್ಕದ್ದೇ ಇದೆ ಅಲ್ಲ, ಯಾರ್ದು ಕಶ್ಕೊಳ್ತಾ ಇಲ್ಲ. ಹಾಗಿದ್ರೆ ಒಂದನ್ನು ಮಿಥ್ಯಾದೃಷ್ಟಿ ಅಂತ ಹೇಳಿ ಹೇಳಿದ್ರೆ ನಮ್ಗೆ ತಿಳಿಬಹುದಾಗಿತ್ತು. ಅತ್ಯಂತ ಸಜ್ಜನಿಕೆ, ಎಂಥ ಪರ್ಯಾಯವನ್ನು, ಕರ್ಮದ ಜೊತೆಗೆ ಕೂಡ ನಮ್ದು ಯಾವ ತಕರಾರು ಇಲ್ಲ. ಎಂಥ ಪರ್ಯಾಯವನ್ನು ಪಡೆಯುತ್ತದೆ. ರೋಗ ಆಯ್ತು ಶರೀರದೊಳಗ, ನಿಶ್ಶಕ್ತ ಆಯ್ತು ಶರೀರ. ನಾನು ನಿಶ್ಶಕ್ತ ಆದ್ನು ಅಂತೇಳಿ ಅಭಿಪ್ರಾಯ ಅವನಿಗೆ ಬಂದು ಬಿಡ್ತಿದ್ಯೋ ಅಥವಾ ಇಲ್ಲ? ಬಂದು ಬಿಡ್ತಿದ್ಯೋ ಅಥವಾ ಇಲ್ರಿ? ಸ್ವಾಭಾವಿಕವಾಗಿ ಅದೇ ನನ್ನ ಕಾಲು ಕತ್ತರಿಸಿ ಹೋಯ್ತು ರಸ್ತೆಯ ಅಪಘಾತದೊಳಗ, ಅಭಿಪ್ರಾಯ ಬಂದು ಬಿಡ್ತಿದ್ಯೋ ಅಥವಾ ಇಲ್ರಿ? ನನ್ನ ಅವಸ್ಥೆ ಹೀಗಾಗಿ ಹೋಯ್ತಲ್ಲ. ಇನ್ನು ಸೇವಾ ಮಾಡೋರನ್ನ ನೋಡಿ, ನನ್ನ ಸೇವೆಯೊಳಗನೆ ಇವ್ರ ಜೀವನ ಎಲ್ಲ ಕಳೀತಾ ಇದೆಯಲ್ಲ, ಈ ಅಭಿಪ್ರಾಯ ಬಂದು ಬಿಟ್ಟಿದೆಯೋ ಅಥವಾ ಇಲ್ರಿ? ಯೋಗ ಸಾರ ಪ್ರಭೃತದ ಚೂಲಿಕಾ ಅಧಿಕಾರ ಮತ್ತೊಮ್ಮೆ ಓದೋದ್ರಿ. ಯಾರ ಸೇವೆಯನ್ನ ಮಾಡ್ತಾರೆ, ಅಧ್ಯಾತ್ಮ ಶಾಸ್ತ್ರಗಳ ಮರ್ಮವನ್ನು ತಿಳ್ಕೊಳ್ಳೋದು, ಸತ್ಯತೆಯನ್ನು ತಿಳ್ಕೊಳ್ಳೋದು, ವಾಸ್ತವಿಕವಾಗಿ ತನ್ನ ಅಂತರಂಗದ ಆ ಪರಮಶುದ್ಧ ಚಿತ್ತತ್ವವನ್ನು ಗ್ರಹಣ ಮಾಡೋದು ನಿಜವಾಗಿನ ಅನಂತ ಪುರುಷಾರ್ಥದ ಮಾತಿದೆ. ಅನಂತ ಅಧ್ಯಾತ್ಮದ ತಿರುಳನ್ನು ಕಂಡುಕೊಳ್ಳೋದು, ಸಾರವನ್ನು ಕಂಡುಕೊಳ್ಳೋದು ನಿಜವಾಗಿ ಅನಂತ ಪುರುಷಾರ್ಥದ ಮಾತಿದೆ. ಶಾಸ್ತ್ರ ಓದೋದು ಸುಲಭಿದೆ ಚಂದ್ರಕಾಂತಣ್ಣ, ಸುಲಭಿದೆ. ಈ ಪ್ರಕಾರ ಚರ್ಚಾ ಮಾಡೋದು ಸುಲಭಿದೆ ರೀ, ಹೇಳೋದು ಸುಲಭಿದೆ. ಅಭ್ಯಾಸ ಮಾಡಿಕೊಂಡು ಬಂದ ಅಥವಾ ಅಭ್ಯಾಸದ ಬಲದಿಂದ
ಹೇಳೋದು ಸುಲಭ ಇದೆಯಲ್ಲ. ಆದ್ರೆ ಆ ಪ್ರಕಾರ ಆಂತರ್ಯದೊಳಗ ಆತ್ಮನ ಸ್ವರೂಪವನ್ನ, ಅಧ್ಯಾತ್ಮದ ತಿರುಳನ್ನ, ಸಾರವನ್ನ, ಸರ್ವಸ್ವವನ್ನ ಕಂಡುಕೊಳ್ಳೋದು, ಗುರುತಿಸಿಕೊಳ್ಳೋದು ಅಪೂರ್ವ ಅನಂತ ಪುರುಷಾರ್ಥದ ಮಾತಿದೆ. ಎಂಥ ಪರ್ಯಾಯವನ್ನು ಪಡೆಯುತ್ತದೆ ಆ ರೂಪದಂಥ ಅಭಿಪ್ರಾಯವುಳ್ಳದ್ದಾಗುತ್ತೆ. ಏನಿದೆ, ಸಜ್ಜನಿಕೆ ಇದೆ ಅಲ್ಲ, ಯಾವ ತಕರಾರನೂ ಇಲ್ಲ. ಕರ್ಮದ ಮೇಲೆ ಕೂಡ ನಮ್ದು ಆರೋಪ ಇಲ್ಲ. ಎಂಥದ್ದಿದೆಯೋ ಅಂಥದ್ದು. ಎಂಥ ಪರಿವಾರ ಇದೆ, ಎಷ್ಟು ಧನಾದಿಗಳಿದಾವೆ ಅಷ್ಟು. ನಾನು ಇಷ್ಟು ಧನದ ಮಾಲೀಕ, ಎಷ್ಟಿದೆ ಅಷ್ಟೇ ರೀ. ಇಷ್ಟು ಐಶ್ವರ್ಯದ ಮಾಲೀಕ, ನಾನು ಇಷ್ಟು ತೂಕವುಳ್ಳ, ನಾನು ಇಂಥ ರೂಪ. ಅದರೊಳಗೆ ಏನಿದೆ ರೀ? ಅನ್ಯಾಯ ಅಂತೂ ಏನಿಲ್ಲಲ್ಲ. ಏನಾದರೂ ಇದೆ ರೀ? ಅರೆ, ಇದು ಮಹಾ ಅನ್ಯಾಯ ಇದೆ. ತ್ರಿಕಾಲಿ ಧ್ರುವ ಚೈತನ್ಯ ನಿಜ ತತ್ವದ ಕುರಿತಾಗಿ ಮಹಾ ಅನ್ಯಾಯ ಇದೆ, ಮಹಾಪರಾಧ ಇದೆ ರೀ. ಬಹಳ ಅದ್ಭುತ. ಎಂಥ ಪರ್ಯಾಯವನ್ನು ಪಡೆಯುತ್ತದೆ. ಅದೇ ರೂಪದಂಥ, ಅದೇ ರೂಪದಂಥ, ಅದೇ ರೂಪದಂಥ, ಅದೇ ರೂಪ. ಯಾವ ರೂಪ? ಬಿಟ್ಟು ಹೋಗ್ತಿದೆ, ಬಿಟ್ಟು ಹೋಗ್ತಿದೆ ಆ ರೂಪ ರೀ. ಅದೇ ರೂಪದಂಥ ಅಭಿಪ್ರಾಯವುಳ್ಳಂತ. ನನ್ನ ತೂಕ ಹೆಚ್ಚಾಗಿದೆ, ಇಷ್ಟಿತ್ತು 5 kg ಹೆಚ್ಚಾಯ್ತು. ಆಮೇಲೆ ಏನೇನೋ ಕಾರ್ಯ ಮಾಡಿ ನಂದು ತೂಕ ಕಡಿಮೆ ಮಾಡಿಕೊಂಡೇನು. ನಾ ಅದು ತಿನ್ನೋದಿಲ್ಲ, ಇದು ತಿನ್ನೋದಿಲ್ಲ, ದಿನ ಆ ಪ್ರಕಾರ ಮಾಡ್ತೇನೆ. ಡಯಟ್, ಏನು ಡಯಟ್ ಅಂತಾರಲ್ಲ, ಕಡಿಮೆ ಮಾಡಿಕೊಂಡಿನ ಅಭಿಪ್ರಾಯ. ಅಭಿಪ್ರಾಯದ ಮಾತ್ರ ಹೇಳ್ತಾ ಇದ್ದಾರೆ ಇಲ್ಲಿ ರಾಜಮಲ್ಲ ಪಾಂಡೆ. ಅಭಿಪ್ರಾಯವುಳ್ಳವನಾಗುತ್ತಾನೆ. ಮಿಥ್ಯಾದೃಷ್ಟಿ ಜೀವ, ಸರ್ವ ಜೀವರಾಶಿ ರೀ. ನಾನು ಬರ್ತಿಲ್ಲ ಅದಕ್ಕ. ಮುನಿಯಾಗಿ ಕೂಡ ನಾನು ಮುನಿ ಅನ್ನುವ ಅಭಿಪ್ರಾಯವುಳ್ಳ ಮಾಡಿದ. ಮುನಿ ಆಗಲಿಲ್ಲ, ಮುನಿ ಪರ್ಯಾಯ ಪಡ್ಕೊಂಡ. ಮನುಷ್ಯ ಪರ್ಯಾಯ ಯಾವ ಪ್ರಕಾರ ಪಡ್ಕೊಂಡಿದನೋ ಆ ಪ್ರಕಾರ ಮುನಿ ಪರ್ಯಾಯ ಪಡ್ಕೊಂಡ. ಅಲ್ಲೇನು ವಿಚಾರ, ಅಭಿಪ್ರಾಯ ಏನು ಬಂತು? ಆ ರೂಪದಂಥ ನಾನು ಮುನಿ, ನಾನು ಮುನಿ, ನಾನು ಮುನಿ. ನಾನು ವನದೊಳಗೆ ವಾಸ ಮಾಡೋದು, ನಾನು ಬಟ್ಟೆಯ ಅಪೇಕ್ಷೆ ಮಾಡೋದನ್ನ ಇಲ್ಲ, ನಾನು ಕೇಶ ಲೋಂಚ ಮಾಡ್ಕೊಳ್ಳೋದು, ಶರೀರ ಶುದ್ಧಿಯ ವಿಚಾರ ನನ್ನಲ್ಲೇ ಬರೋದನ್ನ ಇಲ್ಲ. ಅಭಿಪ್ರಾಯದೊಳಗೆ ಎಷ್ಟು ಪ್ರಕಾರವೇ. ಅದಕ್ಕೆ ಸಮಯಸಾರದಲ್ಲಿ ಹೇಳಿದ 412ನೇ ಗಾಥೆಯೊಳಗ, ಅರೆ ಧರ್ಮದೊಳಗೆ ಯಾವ ಲಿಂಗನೂ ಇಲ್ಲ, ಮುನಿಲಿಂಗನೂ ಇಲ್ಲ, ಗೃಹಸ್ಥ ಲಿಂಗನೂ ಇಲ್ಲ. ಎಲ್ಲಿಯವರೆಗೆ ಮುನಿಲಿಂಗದ ಅಭಿಪ್ರಾಯ ಇದೆ, ಎಲ್ಲಿಯವರೆಗೆ ಗೃಹಸ್ಥ ಲಿಂಗದ ಅಭಿಪ್ರಾಯ ಇದೆ, ಅಲ್ಲಿಯವರೆಗೆ ನೀನ್ ಧರ್ಮದೊಳಗಿಲ್ಲ, ನಿನ್ನಲ್ಲೇ ಧರ್ಮ ಇಲ್ಲ. ಏನು ಹೇಳೋರು ಜ್ಞಾನಿಗಳು ಎಲ್ಲ ಹೇಳಿ ಹೋದರ್ರಿ. ಆದ್ರೆ ನಾವು ಯಾವುದನ್ನು ಕೇಳಲಿಕ್ಕೆ ತಯಾರಿಲ್ಲ, ಏನನ್ನು ನೋಡ್ಲಿಕ್ಕೆ ತಯಾರಿಲ್ಲ. ಮಾಡಿ ತೋರಿಸಿದರು, ಆಗಿ ಹೋದರು, ಬರೆದು ತೋರಿಸಿದರು, ಆದ್ರೂ ಕೂಡ ನಾವು ನೋಡೋದನ್ನೇ ಇಲ್ಲ. ಯಾಕೆ ಅಂತಂದ್ರ ಅಲ್ಲಿ ಹೇಳಿದ್ರಲ್ಲ, ಏನ चारों में घूमकर निगोद में जाना अच्छा लगता है इस जीव को, क्यों नहीं मानता? ಯಾಕೆ ಮನ್ನಿಸೋದಿಲ್ಲ? 4 ಗತಿಗಳಲ್ಲೇ ಸುತ್ತಾಡಿ ನಿಗೋದಕ್ಕೂ ಹೋಗೋದು ಒಳ್ಳೇದನ್ನಿಸ್ತಿದೆ ಈ ಜೀವಕ್ಕ. ಎಲ್ಲಿ ಗೊತ್ತೇ ಇಲ್ಲ, ನಮಗ ನಿಗೋದ ಅನ್ನೋದು ಗೊತ್ತೇ ಇಲ್ಲ. ನಮಗಲ್ಲ, ಎಷ್ಟೋ ಜೀವಗಳಿಗೆ ಗೊತ್ತಿಲ್ಲ. ಆದ್ರೂ ಕೂಡ ಈ ಪ್ರಕಾರ ವರ್ತಿಸ್ತಾರಲ್ಲ, ಅರೆ ಶಬ್ದ ರೂಪದಿಂದ ಗೊತ್ತಿಲ್ಲದಿದ್ರೂ ಕೂಡ ಅಲ್ಲಿ ಹೋಗೋದನ್ನ ಒಳ್ಳೇದು ಅವರ ಅಭಿಪ್ರಾಯದೊಳಗಿದೆ. ಎಂಥ ಪರ್ಯಾಯವನ್ನು ಪಡೆಯುತ್ತದೆ, ಅದೇ ರೂಪದಂಥ ಅಭಿಪ್ರಾಯವುಳ್ಳದ್ದಾಗುತ್ತದೆ. ಮುಂದಿನ ವಾಕ್ಯ ಬರೆಯುತ್ತೇನೆ. ಯಾವುದೇ ಕಾಲದಲ್ಲಿ ಅಥವಾ ಯಾವುದೇ ಉಪಾಯ ಮಾಡಿದ ಮೇಲೆಯೂ ಆ ರೂಪದ ಅಭಿಮಾನವು ಬಿಟ್ಟು ಹೋಗುವುದಿಲ್ಲ. ಅದು ಬಿಟ್ಟು ಹೋಯಿತು ಅಂತಂದ್ರ ಆ ಜೀವ ರಾಶಿಯೊಳಗಿಂದ ಜೀವ